ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 929 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 4 ಮತ್ತು 5ನೇ ಆಗಸ್ಟ್ 2025. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಬೆಂಗಳೂರಿನ ಸಮೀಪದಲ್ಲಿರುವ ಯಾವ ಗ್ರಾಮವನ್ನು ಇತ್ತೀಚೆಗೆ ಪ್ರಾಚೀನ ಬೌದ್ಧ ತಾಣವಾಗಿ ಉತ್ಖನನ ಮಾಡಲಾಗುತ್ತಿದೆ? ವಿಚ್ ವಿಲೇಜ್ ನಿಯರ್ ಬೆಂಗಳೂರು ಈಸ್ ರೀಸೆಂಟ್ಲಿ ಬೀಯಿಂಗ್ ಎಸ್ಕವೇಟೆಡ್ ಆಸ್ ಅನ್ ಏನ್ಷಿಯಂಟ್ ಬುದ್ಧಿಸ್ಟ್ ಸೈಟ್. ಅಂದ್ರೆ ಈ ಒಂದು ಪುರಾತನ ಅಥವಾ ಪ್ರಾಚೀನ ಬುದ್ಧರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನ ಉತ್ಖನನ ಮಾಡಲಿಕ್ಕೆ ಬೆಂಗಳೂರಿಗೆ ಸಮೀಪದಲ್ಲಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಉತ್ಖನನ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಯಾಕೆ ಅಲ್ಲೇ ಉತ್ಖನನ ಮಾಡ್ತಕ್ಕಂಥ ನಿರ್ಧಾರ ತೆಗೆದುಕೊಂಡಿರ್ತಾರೆ ಅಂದ್ರೆ, ಸೊ ಬುದ್ಧರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅವಶೇಷಗಳು ಈ ಹಿಂದೆ ಕೂಡ ಅಲ್ಲಿ ಸಿಕ್ಕಿರುವ ಕಾರಣದಿಂದ ಸೊ ಮತ್ತೊಮ್ಮೆ ಹೆಚ್ಚಿನ ಅನ್ವೇಷಣೆ ಮಾಡತಕ್ಕಂಥ ನಿರ್ಧಾರವನ್ನ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುತ್ತೆ. ಹಾಗಿದ್ರೆ ಆ ಒಂದು ಪ್ರದೇಶ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ರಾಜಘಟ್ಟದಲ್ಲಿ ಈ ಒಂದು ಎಕ್ಸ್ಕವೇಷನ್ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಹಾಗಿದ್ರೆ ಈ ಒಂದು ರಾಜಘಟ್ಟದಲ್ಲಿರ್ತಕ್ಕಂಥ ಬುದ್ಧಾಸ್ ಲೆಗಸಿ ಏನಿರುತ್ತೆ, ಸೊ ಇದನ್ನ ರಿವೈವ್ ಮಾಡ್ತಕ್ಕಂಥ ಅಥವಾ ಪುನರುಜ್ಜೀವನಗೊಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಕರ್ನಾಟಕ ಸರ್ಕಾರ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರೋದು. ಹಾಗಿದ್ರೆ ಕರ್ನಾಟಕ ಸರ್ಕಾರಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಎಕ್ಸ್ಕವೇಷನ್ ಅಲ್ಲಿ ಅಂತ ನಾವು ನೋಡೋದಾದ್ರೆ, ಸೊ ಇವರು ಮಹಾಬೋಧಿ ಸೊಸೈಟಿ ವತಿಯಿಂದ ಅವರಿಗೆ ಸಪೋರ್ಟ್ ಅನ್ನ ಮಾಡಲಾಗ್ತಾ ಇದೆ. ಮತ್ತೆ ಆರ್ಕಿಯೋಲಾಜಿಸ್ಟ್ ಅಂದ್ರೆ ಪುರಾತತ್ವ ಶಾಸ್ತ್ರಜ್ಞರಾಗಿರ್ತಕ್ಕಂಥ ಪ್ರೊಫೆಸರ್ MS ಕೃಷ್ಣಮೂರ್ತಿ ಅವರು ಸೊ ಈ ಒಂದು ಎಕ್ಸ್ಕವೇಷನ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಪ್ರದೇಶದಲ್ಲಿ ಯಾವ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೊ ಬುದ್ಧನ ಅವಶೇಷಗಳನ್ನ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ ಅಂದ್ರೆ 4th to 5th ಸೆಂಚುರಿ CE ಅಂದ್ರೆ 4ರಿಂದ 5ನೇ ಶತಮಾನದ ಅವಧಿಯಲ್ಲಿ ಈ ಒಂದು ಪ್ರಾಚೀನ ಬುದ್ಧನ ಅವಶೇಷಗಳನ್ನ ಎಕ್ಸ್ಕವೇಟ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಪ್ರೋಸೆಸ್ ನ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಇದಕ್ಕಿಂತ ಮುಂಚೆ ಆಸ್ ಐ ಟೋಲ್ಡ್ ಯು ಬಿಫೋರ್ 2001 ಮತ್ತು 2004 ಮಧ್ಯದಲ್ಲೂ ಕೂಡ ಇದೇ ಪ್ರದೇಶದಲ್ಲಿ ಎಕ್ಸ್ಕವೇಷನ್ಸ್ ಅನ್ನ ಮಾಡಿದಾಗ ಅಲ್ಲಿ ಏನೇನ್ ಸಿಕ್ಕಿರುತ್ತೆ ಅಂತ ನಾವು ನೋಡೋದಾದ್ರೆ, ಬುದ್ಧಿಸ್ಟ್ ಚೈತ್ಯಾಲಯಗಳು ಅಲ್ಲಿ ಸಿಕ್ಕಿರುತ್ತೆ, ವಿಹಾರ ರೂಮ್ಗಳು ಅಥವಾ ವಿಹಾರ ಕೊಠಡಿಗಳು, ಕ್ಲೇ ಟ್ಯಾಬ್ಲೆಟ್ಸ್ ಅಂದ್ರೆ ಮಣ್ಣಿನ ಫಲಕಗಳು ಸಿಕ್ಕಿರುತ್ತೆ, ಸ್ತೂಪಗಳು ಸಿಕ್ಕಿರುತ್ತೆ, ಮತ್ತೆ ಮೆಡಲಿಯನ್ ಎನ್ಗ್ರೇವ್ಡ್ ವಿತ್ ಬುದ್ಧ ಅಂದ್ರೆ ಈ ಬುದ್ಧನನ್ನ ಕೆತ್ತಿರ್ತಕ್ಕಂಥ ಪದಕ ಕೂಡ ಸೊ ಈ ಒಂದು ಪ್ರದೇಶದಲ್ಲಿ ಮುಂಚೆನೂ ಸಿಕ್ಕಿರುವ ಕಾರಣದಿಂದ ಇನ್ನೂ ಹೆಚ್ಚಿನ ಅನ್ವೇಷಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಇಲ್ಲಿ ಸಿಕ್ಕಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ಪ್ರಸ್ತುತವಾಗಿ ಎಲ್ಲಿ ಸ್ಟೋರ್ ಮಾಡಲಾಗಿದೆ ಅಂತ ಹೇಳೋದಾದ್ರೆ, ಸೊ ಯೂನಿವರ್ಸಿಟಿ ಆಫ್ ಮೈಸೂರು ಮ್ಯೂಸಿಯಂ ಅಂದ್ರೆ ಮೈಸೂರು ವಿಶ್ವವಿದ್ಯಾನಿಲಯದ ವಸ್ತು ಸಂಗ್ರಹಾಲಯದಲ್ಲಿ ಈ ಎಲ್ಲಾ ವಸ್ತುಗಳನ್ನ ಪ್ರಸ್ತುತವಾಗಿ ಸ್ಟೋರ್ ಮಾಡಲಾಗಿರುತ್ತೆ. ಸೊ ಈಗ ಎಸ್ಕವೇಟ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಪ್ರದೇಶವನ್ನ ಅಲ್ಲಿ ಸ್ಥಳೀಯವಾಗಿ ಏನಂತ ಕರೀತಾರೆ ಅಂದ್ರೆ ಬೂದಿಗುಂಡಿ ಅಂತ ಕರೀತಾರೆ. ಸೊ ಬೂದಿಗುಂಡಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಸೊ ಈಗ ಎಕ್ಸ್ಕವೇಷನ್ ಮಾಡ್ತಕ್ಕಂಥ ನಿರ್ಧಾರವನ್ನ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ನಮ್ಮ ಕರ್ನಾಟಕದಲ್ಲಿ ಈ ಬುದ್ಧಿಸಂ ಅಂತಕ್ಕಂಥದ್ದು ಯಾವ ರೀತಿ ಸ್ಪ್ರೆಡ್ ಆಯಿತು ಅಂತ ನಾವು ನೋಡೋದಾದ್ರೆ, ಸೊ ಮೊದಲು ನಾವು ಹಿಸ್ಟಾರಿಕಲ್ ಎವಲ್ಯೂಷನ್ ಅಂದ್ರೆ ಐತಿಹಾಸಿಕವಾಗಿ ಇದು ಯಾವ ರೀತಿ ವಿಕಸನಗೊಂಡಿತ್ತು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಪ್ರಾರಂಭವಾಗಿರ್ತಕ್ಕಂಥದ್ದು ಈ ಅರ್ಲಿ ಅರೈವಲ್ ಅಂದ್ರೆ ಆರಂಭಿಕವಾಗಿ ಈ ಬುದ್ಧಿಸಂ ಅಂತಕ್ಕಂಥದ್ದು ಯಾವ ರೀತಿ ಎಂಟರ್ ಆಯಿತು ಅಂತ ನಾವು ನೋಡೋದಾದ್ರೆ, ಬುದ್ಧಿಸಂ ರೀಚ್ಡ್ ಕರ್ನಾಟಕ ಆಸ್ ಅರ್ಲಿ ಆಸ್ ದಿ 3rd ಸೆಂಚುರಿ BCE ಅಂದ್ರೆ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿಯೇ ಬುದ್ಧಿಸಂ ನಮ್ಮ ಕರ್ನಾಟಕಕ್ಕೆ ತಲುಪಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಎಂಪರರ್ ಅಶೋಕಾಸ್ ಎಡಿಕ್ಟ್ಸ್ ಅಂದ್ರೆ ಅಶೋಕ ಚಕ್ರವರ್ತಿಯ ಈ ಒಂದು ಶಾಸನಗಳೇನಿರ್ತವೆ, ಸೊ ಈ ಒಂದು ಶಾಸನಗಳು ಬೆಳ್ಳಾರಿ, ರಾಯಚೂರು ಮತ್ತೆ ಚಿತ್ರದುರ್ಗದಲ್ಲಿ ಸಿಕ್ಕಿರ್ತವೆ. ಈ ಬೆಳ್ಳಾರಿ, ರಾಯಚೂರು ಮತ್ತು ಚಿತ್ರದುರ್ಗದಲ್ಲಿ ಸಿಕ್ಕಿರ್ತಕ್ಕಂಥ ಅಶೋಕನ ಶಾಸನಗಳು ಸೊ ಇವರ ಈ ಒಂದು ಬುದ್ಧಿಸಂ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಆಗಲೇ ಇತ್ತು ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೊಡ್ತಕ್ಕಂಥ ಒಂದು ಶಾಸನಗಳಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಈ ಶಾತವಾಹನ ಪೀರಿಯಡ್ ಅಲ್ಲಿ ಅಥವಾ ಶಾತವಾಹನರ ಅವಧಿಯಲ್ಲಿ ಶಾತವಾಹನ ಸಕ್ಸೆಸರ್ಸ್ ಟು ದಿ ಮೌರ್ಯಾಸ್ ರೂಲ್ಡ್ ಫ್ರಮ್ ಬನವಾಸಿ ಅಂಡ್ ಸಪೋರ್ಟೆಡ್ ಬುದ್ಧಿಸ್ಟ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಈ ಒಂದು ಮೌರ್ಯರ ನಂತರ ಬಂದಿರತಕ್ಕಂಥ ಶಾತವಾಹನರು ಕೂಡ ಅವರು ಬನವಾಸಿಯಲ್ಲಿ ತಮ್ಮ ಆಳ್ವಿಕೆಯನ್ನ ನಡೆಸಿರ್ತಾರೆ. ಅವರು ಆಳ್ವಿಕೆಯನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಈ ಬೌದ್ಧ ಸಂಸ್ಥೆಗಳನ್ನ ಬೆಂಬಲಿಸಿರ್ತಕ್ಕಂಥದ್ದನ್ನ ಕೂಡ ನಾವು ಇತಿಹಾಸದಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಇನ್ಸ್ಕ್ರಿಪ್ಷನ್ಸ್ ಅಂಡ್ ಸ್ತೂಪಾಸ್ ಅಂದ್ರೆ ಈ ಶಾಸನಗಳು ಮತ್ತೆ ಸ್ತೂಪಗಳು ಪತ್ತೆ ಆಗಿರ್ತವೆ.
ಸೊ ಏನೋ ಶಾಸನಗಳು ಮತ್ತೆ ಸ್ತೂಪಗಳು ಎಲ್ಲಿ ಸಿಕ್ಕಿರುತ್ತೆ ಅಂದ್ರೆ ಸನ್ನತಿ, ವಡ್ಗಾಮ್, ಮಾಧವಪುರ, ಅದಾದ್ಮೇಲೆ ಬ್ರಹ್ಮಗಿರಿ. ಅಂದ್ರೆ ಸನ್ನತಿ, ವಡ್ಗಾನ್, ಮಾಧವಪುರ ಮತ್ತೆ ಬ್ರಹ್ಮಗಿರಿಯಲ್ಲಿ ಕಂಡು ಬಂದಿರತಕ್ಕಂಥ ಈ ಒಂದು ಶಾಸನಗಳಾಗಿರ್ಬೋದು ಅಥವಾ ಸ್ತೂಪಗಳಾಗಿರ್ಬೋದು. ಸೊ ಇದು ಈ ಶಾತವಾಹನರ ಕಾಲದಲ್ಲೂ ಕೂಡ ಈ ಬುದ್ಧಿಸ್ಟ್ ಸಂಸ್ಥೆಗಳಿಗೆ ಅವರು ಸಪೋರ್ಟ್ ಅನ್ನ ಮಾಡಿದ್ರು ಅಂತಕ್ಕಂಥ ಒಂದು ಮಾಹಿತಿಯನ್ನ ನಾವು ತಿಳಿಯಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಕದಂಬ ಡೈನಾಸ್ಟಿ ಬರುತ್ತೆ. ಸೊ ಕದಂಬ ಡೈನಾಸ್ಟಿ ಅಂತಕ್ಕಂಥದ್ದು ಬೇಸ್ಡ್ ಇನ್ ಬನವಾಸಿ. ಸೊ ಬನವಾಸಿಯಲ್ಲಿ ನೆಲೆಸಿದ್ದ ಅವರು ಕೂಡ ಸೊ ಬುದ್ಧಿಸಂ ಅನ್ನ ಟಾಲರೇಟ್ ಮಾಡ್ತಾರೆ ಅಥವಾ ಬೌದ್ಧಿಸಂ ಅನ್ನ ಸಹಿಷ್ಣುರಾಗಿದ್ದರು ಅಂತಕ್ಕಂಥ ಮಾಹಿತಿ ಇರುತ್ತೆ. ಸೊ ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಎಕ್ಸ್ಕವೇಷನ್ಸ್ ಅಂದ್ರೆ ಅಲ್ಲಿ ಉತ್ಖನನ ಮಾಡಿರ್ತಕ್ಕಂಥ ಒಂದು ಅವಶೇಷಗಳಲ್ಲಿ ಏನೇನ್ ಸಿಕ್ಕಿರುತ್ತೆ ಅಂದ್ರೆ ಅಪ್ಸೈಡಲ್ ಸ್ತೂಪ ಪ್ಲಾಂಡ್ ಲೈಕ್ ಧರ್ಮಚಕ್ರ. ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ, ಧರ್ಮಚಕ್ರದಂತೆ ಯೋಜಿಸಲಾಗಿರ್ತಕ್ಕಂಥ ದೊಡ್ಡ ಅಪ್ಸೈಡಲ್ ಸ್ತೂಪಗಳನ್ನ ಕೂಡ ಸೊ ಆ ಒಂದು ಪ್ರದೇಶದಲ್ಲಿ ಈಗ ಎಕ್ಸ್ಕವೇಷನ್ಸ್ ಮಾಡುವ ಮುಖಾಂತರ ಕದಂಬ ರಾಜವಂಶ ಕೂಡ ಇದನ್ನ ಸಪೋರ್ಟ್ ಮಾಡಿತ್ತು ಅಂತಕ್ಕಂಥದ್ದನ್ನ ನಾವು ತಿಳಿಯಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಚಾಳುಕ್ಯಾಸ್ ಮತ್ತೆ ರಾಷ್ಟ್ರಕೂಟರಿಗೆ ಬಂದಾಗ ಸೊ ಇವರು ಕೂಡ ಮಹಾಯಾನ ಮತ್ತು ವಜ್ರಯಾನ ಬುದ್ಧಿಸಂ ಅನ್ನ ಅವರು ಸಪೋರ್ಟ್ ಮಾಡ್ತಾರೆ. ಮಹಾಯಾನ ಅಂದ್ರೆ ಏನು, ವಜ್ರಯಾನ ಅಂದ್ರೆ ಏನು, ಅದನ್ನೆಲ್ಲ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಸೊ ಈ ಒಂದು ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ಕೂಡ ಮಹಾಯಾನ ಮತ್ತು ವಜ್ರಯಾನ ಬೌದ್ಧ ಧರ್ಮವನ್ನ ಬೆಂಬಲಿಸಿರ್ತಾರೆ. ಸೊ ಸೈಟ್ಸ್ ಲೈಕ್ ಐಹೊಳೆ ಆಗಿರ್ಬೋದು, ಬಳ್ಳಿಗಾವಿ ಆಗಿರ್ಬೋದು ಮತ್ತೆ ಬಾದಾಮಿ ಕೇವ್ಸ್ ಆಗಿರ್ಬೋದು. ಸೊ ಪ್ರಿಸರ್ವ್ ಬುದ್ಧಿಸ್ಟ್ ಕಾರ್ವಿಂಗ್ಸ್ ಅಂಡ್ ಮೊನೆಸ್ಟ್ರೀಸ್. ಅಂದ್ರೆ ಐಹೊಳೆ, ಬಳ್ಳಿಗಾವಿ ಮತ್ತೆ ಬಾದಾಮಿ ಗುಹೆಗಳಂತಹ ತಾಣಗಳಲ್ಲಿ ಬೌದ್ಧ ಕೆತ್ತನೆಗಳು ಮತ್ತು ಮಠಗಳನ್ನ ಅಲ್ಲಿ ರಕ್ಷಣೆ ಮಾಡಲಾಗಿರುತ್ತೆ. ಸೊ ಈ ಒಂದು ಐಹೊಳೆ, ಬಳ್ಳಿಗಾವಿ ಮತ್ತು ಬಾದಾಮಿ ಗುಹೆಗಳಲ್ಲಿ ಈ ರಕ್ಷಣೆ ಆಗಿರ್ತಕ್ಕಂಥ ಈ ಒಂದು ಬೌದ್ಧ ಕೆತ್ತನೆಗಳೇನಿರ್ತವೆ ಸೊ ಅದು ಈ ಚಾಳುಕ್ಯರು ಮತ್ತು ರಾಷ್ಟ್ರಕೂಟರು ಕೂಡ ಈ ಒಂದು ಬೌದ್ಧ ಧರ್ಮವನ್ನ ಬೆಂಬಲಿಸಿದರು ಅನ್ನೋದಕ್ಕೆ ಸೊ ಅದನ್ನ ನಾವು ಸಾಕ್ಷಿಯಾಗಿ ಬಳಸಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಸ್ಕೂಲ್ಸ್ ಆಫ್ ಥಾಟ್? ಬುದ್ಧಿಸಂಗೆ ಸಂಬಂಧಪಟ್ಟಂತೆ ಚಿಂತನಾ ಪಂಥಗಳು ಏನು, ಆ ಚಿಂತನಾ ಪಂಥಗಳು ಯಾವ್ದ್ಯಾವುದು, ಅದು ಯಾವ ಭಾಗದಲ್ಲಿ ಫ್ಲರಿಶ್ ಆಯಿತು, ಅದು ನಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ಮೊದಲನೇದನ್ನ ನಾವೇನಂತ ಕರಿತೀವಿ ಅಂದ್ರೆ ಹೀನಯಾನ ಅಂತ ಕರಿತೇವೆ. ಸೊ ಇದಕ್ಕೆ ಮಹಿಷಾಸಕ ಅಂತ ಕೂಡ ಇನ್ನೊಂದು ಹೆಸರಿರುತ್ತೆ. ಸೊ ಇದನ್ನ ನಾವು ಪ್ರಾಕ್ಟೀಸ್ಡ್ ಇನ್ ಅರ್ಲಿ ಪೀರಿಯಡ್ಸ್ ಅಂತ ಹೇಳ್ತೇವೆ. ಅಂದ್ರೆ ಆರಂಭಿಕ ಅವಧಿಯಲ್ಲಿ ಸೊ ಇದನ್ನ ಪ್ರಾಕ್ಟೀಸ್ ಮಾಡಿರ್ತಾರೆ ಅಥವಾ ಅಭ್ಯಾಸ ಮಾಡಲಾಗಿರ್ತಕ್ಕಂಥ ಒಂದು ಬುದ್ಧಿಸಂ ಆಗಿರುತ್ತೆ. ಸೊ ಇದು ನಮ್ಮ ಕರ್ನಾಟಕದ ನಾರ್ತ್ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಅಭ್ಯಾಸ ಮಾಡಲಾಗಿದ್ದಂತಹ ಒಂದು ಬುದ್ಧಿಸಂ ಆಗಿರುತ್ತೆ. ಸೊ ಎರಡನೇದನ್ನ ಮಹಾಯಾನ ಮತ್ತೆ ವಜ್ರಯಾನ ಅಂತ ಹೇಳ್ತೇವೆ. ಸೊ ಗಂಗಾ ಮತ್ತು ಚಾಳುಕ್ಯ ಪೀರಿಯಡ್ ನಲ್ಲಿ ಅಂದ್ರೆ ಗಂಗರು ಮತ್ತು ಚಾಲುಕ್ಯರ ಕಾಲದಲ್ಲಿ ಸೊ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥ ಒಂದು ಪಂಥವಾಗಿರುತ್ತೆ. ಅಂಡ್ ವಜ್ರಯಾನ ಬುದ್ಧಿಸಂ ಪರ್ಸಿಸ್ಟೆಡ್ ಇನ್ ಕೋಸ್ಟಲ್ ಅಂಡ್ ಸೆಂಟ್ರಲ್ ಕರ್ನಾಟಕ ಟಿಲ್ 12th century. ಅಂದ್ರೆ ವಜ್ರಯಾನ ಬುದ್ಧಿಸಂ ಆಗಿರ್ಬೋದು, ಇಲ್ಲಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿರ್ತಕ್ಕಂಥ ಈ ಒಂದು ವಜ್ರಯಾನ ಬೌದ್ಧ ಧರ್ಮ ಏನಿರುತ್ತೆ ಸೊ ಇದು ಕರಾವಳಿ ಭಾಗದಲ್ಲಿ ಮತ್ತೆ ಮಧ್ಯ ಕರ್ನಾಟಕದ ಭಾಗದಲ್ಲಿ 12ನೇ ಶತಮಾನದವರೆಗೆ ಮುಂದುವರೆದಿರ್ತಕ್ಕಂಥ ಒಂದು ಬುದ್ಧಿಸಂ ಆಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಬುದ್ಧಿಸಂಗೆ ಸಂಬಂಧಪಟ್ಟಂತೆ ಯಾವ ಯಾವ ಸ್ಥಳಗಳು ನಮಗೆ ಪ್ರಮುಖವಾಗಿರುತ್ತೆ, ಅಲ್ಲಿ ಸಿಕ್ಕಿರ್ತಕ್ಕಂಥ ಪ್ರಮುಖ ಹೈಲೈಟ್ಸ್ ಅಥವಾ ಮುಖ್ಯಾಂಶಗಳು ಏನು ಅಂತ ನಾವು ನೋಡೋದಾದ್ರೆ ಸೊ ಮೊದಲನೇದು ನಮಗೆ ಸನ್ನತಿ ಅಂತ ಗೊತ್ತಿರಬೇಕಾಗಿರುತ್ತೆ. ಇದು ಗುಲ್ಬರ್ಗದ ಭಾಗವಾಗಿರುತ್ತೆ. ಸೊ ಇಲ್ಲಿ ನಮ್ಗೆ ಏನ್ ಸಿಕ್ಕಿರುತ್ತೆ ಅಂದ್ರೆ ಅಶೋಕನ್ ಎಡಿಕ್ಟ್ಸ್ ಅಂದ್ರೆ ಅಶೋಕನ ಶಾಸನಗಳು, ಸ್ತೂಪಗಳು, ಬುದ್ಧ ಮತ್ತೆ ಶಾತವಾಹನ ರಾಜರ ಶಿಲ್ಪಗಳು ಪತ್ತೆಯಾಗಿರುತ್ತೆ. ಸೊ ಇವೆಲ್ಲ ಬುದ್ಧಿಸಂಗೆ ಸಂಬಂಧಪಟ್ಟಂತೆ ಒಂದು ವಿಟ್ನೆಸ್ ಅನ್ನ ಕೊಡ್ತಕ್ಕಂಥ ಒಂದು ಅವಶೇಷಗಳಾಗಿರುತ್ತೆ. ಸೊ ಎರಡನೇದು ಬನವಾಸಿ. ಸೊ ಇದು ಉತ್ತರ ಕನ್ನಡದಲ್ಲಿರುತ್ತೆ. ಸೊ ಇಲ್ಲೂ ಕೂಡ ಸ್ತೂಪಗಳು, ಶಾಸನಗಳು ಮತ್ತೆ ಬೌದ್ಧ ಮಠಗಳು ಅಂದ್ರೆ ಬುದ್ಧಿಸ್ಟ್ ಮೊನೆಸ್ಟ್ರಿಗಳು ಕೂಡ ಸಿಕ್ಕಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಇದನ್ನ ಬಳ್ಳಿಗಾವಿ ಅಂತ ಹೇಳ್ತೇವೆ. ಸೊ ಇದು ಶಿವಮೊಗ್ಗದ ಭಾಗವಾಗಿರುತ್ತೆ. ಸೊ ಇಲ್ಲಿ ಮಹಾಯಾನ ಅಥವಾ ವಜ್ರಯಾನ ಕಲಿಕಾ ಕೇಂದ್ರಗಳು ಮತ್ತೆ ಬೌದ್ಧ ಯೋಗಿನಿ ಸಂಪ್ರದಾಯಗಳನ್ನ ನೋಡ್ಬೋದಾಗಿರುತ್ತೆ. ಅಂದ್ರೆ ಮಹಾಯಾನ, ವಜ್ರಯಾನ ಲರ್ನಿಂಗ್ ಸೆಂಟರ್ಸ್ಗಳು ಇಲ್ಲಿರುತ್ತೆ. ಬುದ್ಧಿಸ್ಟ್ ಯೋಗಿನಿ ಟ್ರೆಡಿಷನ್ಸ್ ಅನ್ನ ಕೂಡ ನಾವು ಈ ಒಂದು ಬಳ್ಳಿಗಾವಿ ಶಿವಮೊಗ್ಗದ ಬಳಿ ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ಬರುತ್ತೆ ಬಾದಾಮಿ ಗುಹೆಗಳು ಅಂತ ಹೇಳ್ತೇವೆ. ಸೊ ಇಲ್ಲಿ ಮರಳುಗಲ್ಲಿನ ಬಂಡೆಗಳಲ್ಲಿ ಬೌದ್ಧ ಕೆತ್ತನೆಗಳನ್ನ ಹೊಂದಿರತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಬುದ್ಧಿಸ್ಟ್ ಕಾರ್ವಿಂಗ್ಸ್ ಇನ್ ಸ್ಟ್ಯಾಂಡ್ ಸ್ಟೋನ್ಸ್ ಕ್ಲಿಫ್ ಅಲ್ಲಿ ಸೊ ಬುದ್ಧಿಸ್ಟ್ ಕಾರ್ವಿಂಗ್ಸ್ ಅಥವಾ ಬೌದ್ಧನ ಕೆತ್ತನೆಗಳನ್ನ ನಾವು ಈ ಒಂದು ಬಾದಾಮಿ ಗುಹೆಗಳಲ್ಲಿ ನೋಡಬಹುದಾಗಿರುತ್ತೆ. ಸೊ ಈಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ರಾಜಘಟ್ಟ, ಬೆಂಗಳೂರಿಗೆ ಸಮೀಪವಾಗಿರ್ತಕ್ಕಂಥ ರಾಜಘಟ್ಟದಲ್ಲಿ ಸೊ ಇತ್ತೀಚೆಗೆ ಉತ್ಖನನವನ್ನ ಮಾಡಿದಾಗ ಅಲ್ಲಿ ಏನೇನ್ ಸಿಕ್ಕಿರುತ್ತೆ ಅದೆಲ್ಲ ಎಲ್ಲಿ ಸ್ಟೋರ್ ಮಾಡಿದ್ದಾರೆ ಅನ್ನೋದನ್ನ ಸೊ ನಾನು
ನಾನು ಈಗಾಗಲೇ ಡಿಸ್ಕಸ್ ಮಾಡಿರ್ತೇನೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಮುಂದಿನ ಆರ್ಟಿಕಲ್ಗೆ ಬರೋಣ. ಬ್ಲೂ ಬರ್ಡ್ ಬ್ಲ್ಯಾಕ್ 2 ಉಪಗ್ರಹವನ್ನು ಅಭಿವೃದ್ಧಿಪಡಿಸಿದ ಅಮೆರಿಕ ಮೂಲದ ಕಂಪನಿ ಯಾವುದು? ಸೊ ವಿಚ್ US ಬೇಸ್ಡ್ ಕಂಪನಿ ಡೆವಲಪ್ಡ್ ದ ಬ್ಲೂ ಬರ್ಡ್ ಬ್ಲ್ಯಾಕ್ 2 ಸ್ಯಾಟಲೈಟ್? ಸೊ ಬ್ಲೂ ಬರ್ಡ್ ಬ್ಲ್ಯಾಕ್ 2 ಅಂತಕ್ಕಂಥದ್ದು ಒಂದು ಸ್ಯಾಟಲೈಟ್ ಅಥವಾ ಉಪಗ್ರಹವಾಗಿರುತ್ತೆ. ಇದೇನಕ್ಕೆ ಸುದ್ದಿಯಲ್ಲಿದೆ ಅನ್ನೋದನ್ನ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಹಾಗಿದ್ರೆ ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ AST ಸ್ಪೇಸ್ ಮೊಬೈಲ್ ವತಿಯಿಂದ ಸೊ ಈ ಒಂದು ಬ್ಲೂ ಬರ್ಡ್ ಬ್ಲ್ಯಾಕ್ 2 ಸ್ಯಾಟಲೈಟ್ ಅನ್ನ ಅಭಿವೃದ್ಧಿಪಡಿಸಲಾಗಿರುತ್ತೆ. ಹಾಗಿದ್ರೆ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನಂದ್ರೆ ಸೊ ಇಟ್ ಈಸ್ ಒನ್ಸ್ ಅಗೇನ್ ಕೊಲಾಬರೇಷನ್ ಬಿಟ್ವೀನ್ ಇಸ್ರೋ ಮತ್ತೆ ನಾಸಾ. ಸೊ ನಮ್ಮ ಭಾರತ ದೇಶದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಇವರಿಬ್ರು ಮತ್ತೊಮ್ಮೆ ಕೊಲಾಬರೇಟ್ ಆಗಿ ಲಾಂಚ್ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಸೊ ಇತ್ತೀಚೆಗೆ ಇಬ್ರು ಕೊಲಾಬರೇಟ್ ಆಗಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಯಾವುದು? ಸೊ ಅದರ ಮೇನ್ ಪರ್ಪಸ್ ಏನಿತ್ತು? ಸೊ ಇದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇದನ್ನ ಜಸ್ಟ್ 2-3 ಡೇಸ್ ಹಿಂದೆ ನಾನು ಇನ್ಕ್ವೆಸ್ಟ್ ಅಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ಅಪ್ಡೇಟ್ ಆಗಿರುತ್ತೆ. ಹಾಗಿದ್ರೆ ಏನೋ ಆಫ್ಟರ್ ನಿಸಾರ್ ಮತ್ತೆ ಈ ಒಂದು ನಿಸಾರ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಇಸ್ರೋ ಈಗ ಇನ್ನೊಂದು ಲಾಂಚ್ಗೆ ರೆಡಿ ಆಗ್ತಾ ಇದೆ. ಇನ್ನೊಂದು ಲಾಂಚ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಲೂ ಬರ್ಡ್ ಬ್ಲ್ಯಾಕ್ 2 ಕಮ್ಯುನಿಕೇಶನ್ ಸ್ಯಾಟಲೈಟ್ ಅಂತ ಕರಿತೇವೆ. ಸೊ ಇದು ಕೂಡ ಸಂವಹನ ಉಪಗ್ರಹವಾಗಿರುತ್ತೆ. ಸೊ ಇದನ್ನ ಯಾರು ಡೆವಲಪ್ ಮಾಡಿರ್ತಾರೆ ಅಂದ್ರೆ AST ಸ್ಪೇಸ್ ಮೊಬೈಲ್ ವತಿಯಿಂದ ಇದನ್ನ ಡೆವಲಪ್ ಮಾಡಿರ್ತಾರೆ. AST ಸ್ಪೇಸ್ ಮೊಬೈಲ್ ಯಾವುದು ಅಂದ್ರೆ ಸೊ ಅದೊಂದು US ಬೇಸ್ಡ್ ಕಂಪನಿ ಆಗಿರುತ್ತೆ, ಅಂದ್ರೆ ಅಮೆರಿಕ ಮೂಲದ ಒಂದು ಕಂಪನಿ. ಸೊ ಒಂದು ಬ್ಲೂ ಬರ್ಡ್ 2 ಅಂತಕ್ಕಂಥ ಒಂದು ಸ್ಯಾಟಲೈಟ್ ಅದೊಂದು ಸಂವಹನ ಉಪಗ್ರಹವಾಗಿರುತ್ತೆ. ಸೊ ಇದನ್ನ ಅವರು ಡೆವಲಪ್ ಮಾಡಿರ್ತಾರೆ. ಸೊ ಇದನ್ನ ಈಗ ಕೊಲಾಬರೇಷನ್ ಅಲ್ಲಿ ಭಾರತ ದೇಶದ ಸಹಯೋಗದೊಂದಿಗೆ ಇದನ್ನ ಉಡಾವಣೆ ಮಾಡಲಾಗ್ತಾ ಇದೆ. ಸೊ ಎಕ್ಸ್ಪೆಕ್ಟೆಡ್ ಇನ್ ನೆಕ್ಸ್ಟ್ 3 to 4 months. ಸೊ ಮುಂದಿನ 3ರಿಂದ 4 ತಿಂಗಳಲ್ಲಿ ಇದನ್ನ ಉಡಾವಣೆ ಮಾಡಲಾಗ್ತಾ ಇದೆ. ಸೊ ಯಾವ ಲಾಂಚ್ ವೆಹಿಕಲ್ ಅನ್ನ ಇಲ್ಲಿ ಬಳಕೆ ಮಾಡ್ಕೊಳ್ತಾರೆ ಅಂದ್ರೆ ನಮ್ಮ ಇಸ್ರೋದ LVM, ಇದನ್ನ ಮುಂಚೆ GSLV Mark 3 ಅಂತ ಕರೀತಾ ಇದ್ರು. ಸೊ ಈ ಒಂದು ಲಾಂಚ್ ವೆಹಿಕಲ್ ನ ಮುಖಾಂತರ ಉಡಾವಣೆ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಎಲ್ಲಿಂದ ಇದನ್ನ ಉಡಾವಣೆ ಮಾಡ್ತಕ್ಕಂಥ ಒಂದು ಪ್ಲೇಸ್ ಅನ್ನ ಫಿಕ್ಸ್ ಮಾಡಿರ್ತಾರೆ ಅಂದ್ರೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟದಿಂದ ಲಾಂಚ್ ಮಾಡ್ತಾರೆ. ಸೊ ಈ ಒಂದು ಸ್ಯಾಟಲೈಟ್ ನ ಗಾತ್ರ ವೆಯ್ಟ್ ಎಷ್ಟಿರುತ್ತೆ ಅಂದ್ರೆ 6500 kgಗಳಷ್ಟು ತೂಕವನ್ನ ಹೊಂದಿರತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಭಾರತ ವಿಶ್ವಸಂಸ್ಥೆ ಜಾಗತಿಕ ಸಾಮರ್ಥ್ಯ ನಿರ್ಮಾಣ ಉಪಕ್ರಮವು ಮುಖ್ಯವಾಗಿ ಯಾವ ರೀತಿಯ ಅಂತಾರಾಷ್ಟ್ರೀಯ ಸಹಕಾರವನ್ನ ಬೆಂಬಲಿಸುವ ಗುರಿಯನ್ನು ಹೊಂದಿದೆ? The India UN Global Capacity Building Initiative mainly aims to support which form of international cooperation? So ಈಗ ಯುನೈಟೆಡ್ ನೇಷನ್ ಅಂದ್ರೆ ವಿಶ್ವಸಂಸ್ಥೆ ಮತ್ತು ಭಾರತ ಒಟ್ಟಿಗೆ ಸೇರಿ ಒಂದು ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿದೆ. ಈ ಇನಿಷಿಯೇಟಿವ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಗ್ಲೋಬಲ್ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಕರಿತೇವೆ. ಅಂದ್ರೆ ಜಾಗತಿಕ ಸಾಮರ್ಥ್ಯ ಅಭಿವೃದ್ಧಿ ಒಂದು ಉಪಕ್ರಮವನ್ನ ಲಾಂಚ್ ಮಾಡ್ತಾ ಇದೆ. ಸೊ ಈ ಒಂದು ಲಾಂಚ್ ಏನಿದೆ ಇದು ಯಾವ ರೀತಿಯ ಕೋಆಪರೇಷನ್ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಕ್ಷಿಣ ಸಹಕಾರ ಅಥವಾ ಸೌತ್ ಕೋಆಪರೇಷನ್ ಅಂತ ಹೇಳ್ತೇವೆ. ಏನಿದ್ರ ಅರ್ಥ ಅಂದ್ರೆ ನಿಮಗೆ ಗ್ಲೋಬಲ್ ಸೌತ್ ಬಗ್ಗೆ ನಾನು ಬಹಳಷ್ಟು ಬಾರಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಜಾಗತಿಕ ದಕ್ಷಿಣ ಅಂತ ಹೇಳ್ತೇವೆ. ಸೊ ಗ್ಲೋಬಲ್ ಸೌತ್ ಅಂದ್ರೆ ಇದು ಜಿಯೋಗ್ರಾಫಿಕಲ್ ಭೌಗೋಳಿಕವಾಗಿ ಬರ್ತಕ್ಕಂಥ ಒಂದು ಸಪರೇಷನ್ ಆಗಿರೋದಿಲ್ಲ. ಸೊ ಯೂಶುವಲಿ ಡೆವಲಪಿಂಗ್ ಕಂಟ್ರೀಸ್ ಮತ್ತೆ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಏನಿರ್ತವೆ ಸೊ ಈ ರೀತಿಯ ರಾಷ್ಟ್ರಗಳನ್ನ ನಾವು ಗ್ಲೋಬಲ್ ಸೌತ್ ಅಂತ ಹೇಳ್ತೇವೆ. ಸೊ ಈ ಜಾಗತಿಕ ದಕ್ಷಿಣದಲ್ಲಿ ಅಂದ್ರೆ ಈ ಒಂದು ಡೆವಲಪಿಂಗ್ ಮತ್ತೆ ಅಂಡರ್ ಡೆವಲಪ್ಡ್ ಕಂಟ್ರೀಸ್ಗಳಲ್ಲಿ ಸೊ ಸ್ವಲ್ಪ ಬೆಟರ್ ಇರ್ತಕ್ಕಂಥ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರವಾಗಿರುತ್ತೆ. ಸೊ ಅದರಿಂದ ಈ ಒಂದು ಗ್ಲೋಬಲ್ ಸೌತ್ಗೆ ಭಾರತ ರಾಷ್ಟ್ರವನ್ನ ಲೀಡರ್ ಅಂತ ಕೂಡ ಕೆಲವೊಮ್ಮೆ ಉಲ್ಲೇಖ ಮಾಡಲಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ದಕ್ಷಿಣದಲ್ಲಿರ್ತಕ್ಕಂಥ ರಾಷ್ಟ್ರಗಳು, ದಕ್ಷಿಣದಲ್ಲಿ ಇನ್ ದ ಸೆನ್ಸ್ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಡೆವಲಪಿಂಗ್ ಮತ್ತೆ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಏನಿರ್ತವೆ ಸೊ ಈ ಒಂದು ರಾಷ್ಟ್ರಗಳು ತಮ್ಮ ರಾಷ್ಟ್ರದ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿರುತ್ತೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳೇನಿರ್ತವೆ ಸೊ ಅದನ್ನ ತಲುಪಲಿಕ್ಕೆ ಭಾರತದ ಮುಖಾಂತರದಿಂದ ಒಂದು ತರಬೇತಿಯನ್ನ ನೀಡಲಾಗ್ತಾ ಇದೆ. ಸೊ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ನಾವು ಇಂಡಿಯಾ UN ಗ್ಲೋಬಲ್ ಕೆಪಾಸಿಟಿ ಬಿಲ್ಡಿಂಗ್ ಇನಿಷಿಯೇಟಿವ್ ಅಂತ ಹೇಳ್ತೇವೆ. ಹಾಗಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ರಾಷ್ಟ್ರಗಳಿಗೆ ಯಾವ ರೀತಿಯ ಬೆಂಬಲವನ್ನ ನೀಡ್ತಾ ಇದ್ದಾರೆ ಸೊ ಅದನ್ನ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ August 1, 2025 ಸೊ ಫಸ್ಟ್ ಟ್ರಾಂಚ್ ಅನ್ನ ಲಾಂಚ್ ಮಾಡಿರ್ತಾರೆ. ಅಂದ್ರೆ ಮೊದಲ ಕಂತು ಅಥವಾ ಫಸ್ಟ್ ಎಪಿಸೋಡ್ ಅಥವಾ ಮೊದಲ ಹಂತದ ಚಟುವಟಿಕೆಗಳನ್ನ August 1ನೇ ತಾರೀಕು ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನಲ್ಲಿ
4 ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಅನ್ನ ಮಾಡ್ತಾರೆ. ಅಂದ್ರೆ 4 ಅಭಿವೃದ್ಧಿ ಯೋಜನೆಗಳನ್ನ ಮೊದಲ ಕಂತಿನಲ್ಲಿ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯಾ UN ಗ್ಲೋಬಲ್ ಕೆಪಾಸಿಟಿ ಬಿಲ್ಡಿಂಗ್ ಇನಿಷಿಯೇಟಿವ್ ಅಂತ ಹೇಳ್ತೇವೆ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಸೌತ್ ಕೋಆಪರೇಷನ್, ದಕ್ಷಿಣ ಸಹಕಾರದ ಒಂದು ಕಾನ್ಸೆಪ್ಟ್ ನ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಇನಿಷಿಯೇಟಿವ್ ನಲ್ಲಿ ಅವರು ಏನನ್ನ ಅಚೀವ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್, ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ನಾವು ಅಚೀವ್ ಮಾಡಲಿಕ್ಕೆ ಒಂದು ಪಾಲುದಾರಿಕೆ ಅಥವಾ ಸಪೋರ್ಟ್ ಅನ್ನ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಕಾರ್ಯಕ್ರಮದ ಪ್ರಮುಖ ಅಂಶಗಳನ್ನ ನಾವು ನೋಡೋದಾದ್ರೆ ಇಟ್ ಬಿಲ್ಡ್ಸ್ ಆನ್ ಇಂಡಿಯಾಸ್ ITEC, ಅಂದ್ರೆ ಇದು ನಮ್ಮ ಭಾರತ ದೇಶದ ಒಂದು ITEC ಕಾರ್ಯಕ್ರಮದ ಆಧಾರದ ಮೇಲೆ ಇದನ್ನ ಲಾಂಚ್ ಮಾಡಲಾಗ್ತಾ ಇದೆ. ಏನಿದು ITEC ಅಂದ್ರೆ ITEC ಅನ್ನ ನಾವು ಇಂಡಿಯನ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಭಾರತ ದೇಶದ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಕಾರ್ಯಕ್ರಮ, ಇದನ್ನ ಇನ್ ಶಾರ್ಟ್ ನಾವು ಏನಂತ ಕರಿತೀವಿ ಅಂದ್ರೆ ITEC ಅಂತ ಹೇಳ್ತೇವೆ. ಸೊ ಈ ಒಂದು ಕಾರ್ಯಕ್ರಮದ ಆಧಾರದ ಮೇಲೆ 2,25,000 ಪ್ರೊಫೆಷನಲ್ಸ್ ಅಥವಾ ವೃತ್ತಿಪರರನ್ನ 160 ರಾಷ್ಟ್ರಗಳಲ್ಲಿರ್ತಕ್ಕಂಥ 2,25,000 ಗಿಂತ ಹೆಚ್ಚು ಜನ ಪ್ರೊಫೆಷನಲ್ಸ್ ಅನ್ನ ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ತರಬೇತಿ ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ UN ಏಜೆನ್ಸೀಸ್ ಕೊಲಾಬ್ರೇಟ್ ವಿತ್ ಹೋಸ್ಟ್ ಗವರ್ಮೆಂಟ್ ಟು ಡಿಸೈನ್ SDG ಫೋಕಸ್ಡ್ ಪ್ರಾಜೆಕ್ಟ್. ಸೊ ಇವಾಗ ಏನ್ ಮಾಡ್ತಾ ಇದೆ ಅಂದ್ರೆ UN ಏಜೆನ್ಸೀಸ್ ಅಂದ್ರೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏಜೆನ್ಸಿಗಳೇನಿರ್ತವೆ, ಸೊ ಇವರು ನಮ್ಮ ಭಾರತ ದೇಶದೊಂದಿಗೆ ಕೊಲಾಬ್ರೇಷನ್ ಮಾಡ್ಕೊಳ್ತಾರೆ. ಕೊಲಾಬ್ರೇಷನ್ ಮಾಡಿಕೊಳ್ಳುವ ಮುಖಾಂತರ ಅವ್ರು ಏನನ್ನ ಡೆವಲಪ್ ಮಾಡ್ತಾರೆ ಅಂದ್ರೆ SDG ಫೋಕಸ್ಡ್ ಪ್ರಾಜೆಕ್ಟ್ಸ್ ಗಳನ್ನ ಡೆವಲಪ್ ಮಾಡ್ಕೊಳ್ತಾರೆ. ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಗಳೇನಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ ಗಳನ್ನ ಡೆವಲಪ್ ಮಾಡ್ತಾರೆ. ಸೊ ಪ್ರಾಜೆಕ್ಟ್ ಗಳನ್ನ ಡೆವಲಪ್ ಮಾಡಿದ ನಂತರ ಟ್ರೈನಿಂಗ್ ಅನ್ನ ನೀಡಲಾಗುತ್ತೆ. ಯಾವ್ದ್ರ ಮುಖಾಂತರ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ನಮ್ಮ ಭಾರತ ದೇಶದ ಸಂಸ್ಥೆಗಳ ಮುಖಾಂತರ ITEC ಅಡಿಯಲ್ಲಿ ಸೊ ಅವರಿಗೆಲ್ಲ ತರಬೇತಿಯನ್ನ ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇಲ್ಲಿ ನಾವು ಈ ಒಂದು ತರಬೇತಿಯನ್ನ ಅಂದ್ರೆ ಬೇರೆ ದೇಶಗಳಿಗೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಅಚೀವ್ ಮಾಡಲಿಕ್ಕೆ ತರಬೇತಿಯನ್ನ ನೀಡುವ ಸಂದರ್ಭದಲ್ಲಿ ನಾವು ಬೈ ಡಿಫಾಲ್ಟ್ ಒಂದು SDG ಗೋಲ್ ಅನ್ನ ಅಚೀವ್ ಮಾಡ್ತಾ ಇದ್ದೇವೆ. ಆ SDG ಗೋಲ್ ಯಾವುದು ಅಂದ್ರೆ SDG ಗೋಲ್ ನಂಬರ್ 17. ಸೊ ಗೋಲ್ ನಂಬರ್ 17 ಏನ್ ಹೇಳುತ್ತಂದ್ರೆ ಸ್ಟ್ರೆಂಥನ್ ಗ್ಲೋಬಲ್ ಪಾರ್ಟ್ನರ್ಶಿಪ್ಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಅಂದ್ರೆ ಸುಸ್ಥಿರ ಅಭಿವೃದ್ಧಿಗಾಗಿ ಜಾಗತಿಕ ಪಾಲುದಾರಿಕೆಯನ್ನ ಬಲಪಡಿಸ್ತಕ್ಕಂಥದ್ದು. ಹಂಗಿದ್ರೆ ಸೊ ಈ ಒಂದು ಇನಿಷಿಯೇಟಿವ್ ಅಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಇದೆ. ಸೊ ಜಾಗತಿಕವಾಗಿ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಅವರು ರೀಚ್ ಮಾಡಲಿಕ್ಕೆ ನಾವು ಬೆಂಬಲವನ್ನ ಕೊಡ್ತಾ ಇರುವ ಕಾರಣದಿಂದ ಈ ಒಂದು ಇನಿಷಿಯೇಟಿವ್ ನ ಅಡಿಯಲ್ಲಿ ನಾವು ಸುಸ್ಥಿರ ಅಭಿವೃದ್ಧಿ ಗುರಿ ಸಂಖ್ಯೆ 17 ರೀಚ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಇದಾಗಿರುತ್ತೆ. ಹಾಗಿದ್ರೆ ಯಾವ ಫೇಸ್ 1 ಅಲ್ಲಿ ಹಂತ 1ರಲ್ಲಿ ಯಾವ ರಾಷ್ಟ್ರಗಳಿಗೆ ಯಾವ ಸೆಕ್ಟರ್ ನಲ್ಲಿ ನಾವು ತರಬೇತಿಯನ್ನ ನೀಡ್ತೀವಿ ಅಂದ್ರೆ ಸೊ ನಮ್ಮ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ನೇಪಾಳ್ಗೆ ಈ ರೈಸ್ ಫೋರ್ಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಅಕ್ಕಿಗೆ ಸಂಬಂಧಪಟ್ಟಂತೆ ಸಾರವರ್ಧನೆ ಅಥವಾ ಬಲವರ್ಧನೆ ಅಂತ ಹೇಳ್ತೇವೆ. ಸೊ ಅಕ್ಕಿಯ ಬಲವರ್ಧನೆ ಮತ್ತೆ ಪೂರೈಕೆ ಸರಪಳಿ ನಿರ್ವಹಣೆ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಬಿಕಾಸ್ ನಮ್ಮ ಭಾರತ ದೇಶದಲ್ಲಿ ಫೋರ್ಟಿಫಿಕೇಶನ್ ಆಫ್ ದಿ ರೈಸ್, ನೀವು ಗೋಲ್ಡನ್ ರೈಸ್ ಅಂತ ಕೇಳಿರ್ತೀರಾ. ಸೊ ಅಲ್ಲಿ ನಾವು ಅಕ್ಕಿಯ ಒಂದು ಪೋಷಕಾಂಶಗಳನ್ನ ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನಗಳಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಸೊ ಅದಾದ್ಮೇಲೆ ಈ ಫುಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನಲ್ಲಿ ಕೂಡ ನಾವು ಯಶಸ್ವಿ ಆಗಿರುವ ಕಾರಣದಿಂದ ಈ ಒಂದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಕೂಡ ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ತರಬೇತಿಯನ್ನ ನೇಪಾಳಕ್ಕೆ ನೀಡಲಾಗುತ್ತೆ. ಸೊ ನಮಗೆ UN ಇಂದ ಈ ಒಂದು ಇನಿಷಿಯೇಟಿವ್ಗೆ ಯಾರು ಪಾರ್ಟ್ನರ್ ಆಗ್ತಾರೆ ಅಂದ್ರೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂದ್ರೆ ವಿಶ್ವಸಂಸ್ಥೆಯ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿಶ್ವ ಆಹಾರ ಕಾರ್ಯಕ್ರಮ. ಯಾಕಂದ್ರೆ ಇದು ಆಹಾರಕ್ಕೆ ಸಂಬಂಧಪಟ್ಟಿರುವ ಕಾರಣದಿಂದ ಸೊ ವಿಶ್ವ ಆಹಾರ ಕಾರ್ಯಕ್ರಮ ಈ ಒಂದು ಇನಿಷಿಯೇಟಿವ್ಗೆ ನಮಗೆ ಬೆಂಬಲ ಮಾಡ್ತಕ್ಕಂಥ UN ಏಜೆನ್ಸಿ ಆಗಿರುತ್ತೆ. ನೆಕ್ಸ್ಟ್ ಜಾಂಬಿಯಾ ಮತ್ತೆ ಲಾವೋ, ಈ 2 ರಾಷ್ಟ್ರಗಳಿಗೆ ಡಿಜಿಟಲ್ ಹೆಲ್ತ್ ಪ್ಲಾಟ್ಫಾರ್ಮ್ ಡೆವಲಪ್ಮೆಂಟ್ ಅಂದ್ರೆ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಡಿಜಿಟಲ್ ವೇದಿಕೆಯನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ಬಿಕಾಸ್ ನಮ್ಮ ಭಾರತ ದೇಶದಲ್ಲಿ ಈಗಾಗಲೇ ಆಯುಷ್ಮಾನ್ ಭಾರತ್ ಅಂತಕ್ಕಂಥದ್ದು ತುಂಬಾ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆಗಿರ್ತಕ್ಕಂಥ ಕಾರ್ಯಕ್ರಮವಾಗಿರುತ್ತೆ. ಸೊ ಇದನ್ನ ಡಿಜಿಟಲೈಸೇಷನ್ ಕೂಡ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಈ ರೀತಿಯಾಗಿ ಆರೋಗ್ಯ ವ್ಯವಸ್ಥೆಯಲ್ಲಿ ಈ ಒಂದು ಡಿಜಿಟಲೈಸೇಷನ್ ಮಾಡುವ ಸಲುವಾಗಿ ಈ 2 ರಾಷ್ಟ್ರಗಳಿಗೆ ಜಾಂಬಿಯಾ ಮತ್ತು ಲಾವೋಗೆ ಸೊ ಭಾರತ ದೇಶದಿಂದ ಈ ಒಂದು ಇನಿಷಿಯೇಟಿವ್ ನ ಅಡಿಯಲ್ಲಿ ಬೆಂಬಲ ನೀಡಲಾಗುತ್ತೆ. ಸೊ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥವ್ರು UNDP, ಯುನೈಟೆಡ್
ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನ ವತಿಯಿಂದ ಬೆಂಬಲವನ್ನ ನೀಡ್ತಾ ಇದ್ದಾರೆ. ನೆಕ್ಸ್ಟ್ ಕೆರಿಬಿಯನ್ ರಾಷ್ಟ್ರಗಳು, ಫಾರ್ ಎಕ್ಸಾಂಪಲ್ ಬೆಲೀಸ್, ಬಾರ್ಬಡೋಸ್, ಸೈಂಟ್ ಕಿಟ್ಸ್ ಮತ್ತೆ ನೇವಿಸ್, ಸೂರಿನಾಮ್ ಮತ್ತೆ ಟ್ರಿನಿಡಾಡ್ ಮತ್ತೆ ಟೊಬ್ಯಾಗೋ, ಈ ಎಲ್ಲ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಸೆನ್ಸಸ್ ಪ್ರಿಪೇರ್ಡ್ನೆಸ್ ಅನ್ನ ಮಾಡ್ತಕ್ಕಂಥದ್ದು, ಅಂದ್ರೆ ಜನಗಣತಿಯ ಸಿದ್ಧತೆಯನ್ನ ಮಾಡ್ತಕ್ಕಂಥ ಒಂದು ತರಬೇತಿಯನ್ನ ನೀಡಲಾಗುತ್ತೆ. ಬಿಕಾಸ್ ಪೋಸ್ಟ್ ಇಂಡಿಪೆಂಡೆನ್ಸ್, ಸ್ವತಂತ್ರ ಭಾರತದ ನಂತರ ನಾವು ಅನೇಕ ಬಾರಿ ಈ ಒಂದು ಸೆನ್ಸಸ್ ಗಳನ್ನ ಮಾಡಿರ್ತೇವೆ. ಸೊ ಅದು ಫ್ರೀಕ್ವೆಂಟ್ ಆಗಿ ನಡೀತಾ ಇರುತ್ತೆ. ಅನ್ಫಾರ್ಚುನೇಟ್ಲಿ 2011 ಆದ್ಮೇಲೆ ಹೋಲ್ ಇಂಡಿಯಾ ಸೆನ್ಸಸ್ ಆಗಿರೋದಿಲ್ಲ. ಈವನ್ ಅದರ್ವೈಸ್ ಇಂಡಿಯಾ ಹ್ಯಾಸ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಕಂಡಕ್ಟಿಂಗ್ ಸೆನ್ಸಸ್. ಸೊ ಈ ಒಂದು ನಿಟ್ಟಿನಲ್ಲಿ UN ಪಾಪ್ಯುಲೇಷನ್ ಫಂಡ್, ಸೊ ಇವರ ಒಂದು ಸಹಯೋಗದೊಂದಿಗೆ ಈ ಒಂದು ಕರೀಬಿಯನ್ ರಾಷ್ಟ್ರಗಳಿಗೆ ಈ ಸೆನ್ಸಸ್ ಮಾಡ್ತಕ್ಕಂಥ ಒಂದು ತರಬೇತಿಯನ್ನ ನೀಡಲಾಗುತ್ತೆ. ನೆಕ್ಸ್ಟ್ ಬರುತ್ತೆ ಸೌತ್ ಸುಡಾನ್ ಮತ್ತೆ ದಕ್ಷಿಣ ಸುಡಾನ್ಗೆ ಸಂಬಂಧಪಟ್ಟಂತೆ ವೊಕೇಶನಲ್ ಟ್ರೈನಿಂಗ್ ಅಥವಾ ವೃತ್ತಿಪರ ತರಬೇತಿಯನ್ನ ನೀಡುವ ಕಾರಣದಿಂದ ನಾವು ಯುನೆಸ್ಕೋ ವತಿಯಿಂದ ಅಥವಾ ಯುನೆಸ್ಕೋದ ಒಂದು ಬೆಂಬಲದೊಂದಿಗೆ ಸುಡಾನ್ಗೆ ಟ್ರೈನಿಂಗ್ ಅನ್ನ ನೀಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಆಗಸ್ಟ್ 2025 ಹೊತ್ತಿಗೆ ಮೀನು ಉತ್ಪಾದನೆಯಲ್ಲಿ ಭಾರತದ ಜಾಗತಿಕ ಶ್ರೇಣಿ ಎಷ್ಟು? ಆಸ್ ಆಫ್ ಆಗಸ್ಟ್ 2025 ವಾಟ್ ಈಸ್ ಇಂಡಿಯಾಸ್ ಗ್ಲೋಬಲ್ ರ್ಯಾಂಕ್ ಇನ್ ಫಿಶ್ ಪ್ರೊಡಕ್ಷನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಜಾಗತಿಕವಾಗಿ ನಮ್ಮ ಭಾರತ ದೇಶ ಈ ಮೀನಿನ ಉತ್ಪಾದನೆಯಲ್ಲಿ ಈಗ ಮೊದಲ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಹಾಗಿದ್ರೆ ಇಲ್ಲೇ ನಿಮ್ಗೊಂದು ಪ್ರಶ್ನೆಯನ್ನ ಕೇಳೋದ ಆದ್ರೆ, ಸೊ ವಿಚ್ ಈಸ್ ಇನ್ ದ ಫಸ್ಟ್ ಪ್ಲೇಸ್ ಅಂತಕ್ಕಂಥದ್ದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಸೊ ಈ ಒಂದು ಫಿಶ್ ಪ್ರೊಡಕ್ಷನ್ ಅಂತಕ್ಕಂಥದ್ದು, ಇದನ್ನ ನಾವು ಬ್ಲೂ ಎಕಾನಮಿ ಅಂತ ಕೂಡ ಕರಿಬಹುದಾಗಿರುತ್ತೆ. ಸೊ ಇದು ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಇದೆ. ಸೊ ನಾನು ಇವಾಗ ಮಾತಾಡ್ತಾ ಇರ್ತಕ್ಕಂಥದ್ದು 2023 ಮತ್ತು 24ನೇ ಸಾಲಿನಲ್ಲಿ ನಮ್ಮ ಭಾರತ ದೇಶದಲ್ಲಿ 184 ಲಕ್ಷ ಟನ್ಗಳಷ್ಟು ಮೀನುಗಾರಿಕೆಯನ್ನ ಮಾಡುವ ಮುಖಾಂತರ ಜಗತ್ತಿನಲ್ಲಿಯೇ 2ನೇ ಸ್ಥಾನವನ್ನ ನಾವು ಪಡೆದುಕೊಂಡಿರ್ತೇವೆ. ಹಾಗಿದ್ರೆ ಸೊ ನಾವು ಇಂಡಿಯಾ ಈಸ್ ನೌ ಸೆಕೆಂಡ್ ಗ್ಲೋಬಲಿ ಇನ್ ಫಿಶ್ ಪ್ರೊಡಕ್ಷನ್, ಅಂದ್ರೆ ಮೀನಿನ ಉತ್ಪಾದನೆಯಲ್ಲಿ ನಾವು ಜಗತ್ತಿನಲ್ಲೇ 2ನೇ ಸ್ಥಾನವನ್ನ ಪಡೆದುಕೊಂಡಿದ್ದೇವೆ. ಹಾಗಿದ್ರೆ there is an increase of 103% overall fish production since 2013-14, ಅಂದ್ರೆ 2013-14ರಿಂದ ಈ ಪ್ರಸ್ತುತ ಕಾಲಮಾನಕ್ಕೆ ನಾವು ತೆಗೆದುಕೊಂಡಾಗ 103% ಮೀನಿನ ಉತ್ಪಾದನೆ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿರುತ್ತೆ. 143% ಗ್ರೋತ್ ಇನ್ ಇನ್ಲ್ಯಾಂಡ್ ಫಿಶರೀಸ್ ಅಲೋನ್ ಓವರ್ ಪಾಸ್ಟ್ ಡಿಕೇಡ್, ಅಂದ್ರೆ ಕಳೆದ 10 ವರ್ಷಗಳಲ್ಲಿ ಈ ಒಳನಾಡಿನ ಮೀನುಗಾರಿಕೆ, ಒಳನಾಡಿನ ಅಂದ್ರೆ ಎಕ್ಸೆಪ್ಟ್ ಓಷನ್ಸ್ ಅಥವಾ ಸಮುದ್ರಗಳನ್ನ ಹೊರತುಪಡಿಸಿ ಈ ನದಿಗಳಲ್ಲಿ ಅಥವಾ ನಮ್ಮ ದೇಶದ ಒಳಗಡೆ ಭೂಮಿಯ ಮೇಲೆ ಇರ್ತಕ್ಕಂಥ ವಾಟರ್ ಸೋರ್ಸ್ಗಳಲ್ಲಿ ನಾವು ಮಾಡ್ತಕ್ಕಂಥ ಒಂದು ಮೀನುಗಾರಿಕೆ ಏನಿರುತ್ತೆ ಅದು 143% ಹೆಚ್ಚಾಗಿರುತ್ತೆ. ಸೊ ಇನ್ಲ್ಯಾಂಡ್ ಫಿಶರೀಸ್ ನೌ ಕಾಂಟ್ರಿಬ್ಯೂಟ್ ನಿಯರ್ಲಿ 75% ಆಫ್ ಇಂಡಿಯಾಸ್ ಟೋಟಲ್ ಫಿಶ್ ಪ್ರೊಡಕ್ಷನ್, ಅಂದ್ರೆ ಈ ಒಂದು ಒಳನಾಡಿನ ಮೀನುಗಾರಿಕೆ ಏನಿದೆ ನಮ್ಮ ಭಾರತ ದೇಶದ ಒಟ್ಟು ಮೀನುಗಾರಿಕೆಯ 75% ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ನಾವು ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು ಅಥವಾ ಉತ್ಪಾದನೆಯ ಹೆಚ್ಚಳ ಏನಿದೆ, ಸೊ ಇದು 184.02 ಲಕ್ಷ ಟನ್ಗಳಷ್ಟು 2023-24ರಲ್ಲಿ ಹೆಚ್ಚಾಗಿರುತ್ತೆ. ಬಟ್ ಇದನ್ನ ನಾವು 2013-14ಕ್ಕೆ ಹೋಲಿಕೆ ಮಾಡಿದಾಗ ಕೇವಲ 95.79 ಲಕ್ಷ ಟನ್ಗಳಿದ್ದು ಆಲ್ಮೋಸ್ಟ್ ಡಬಲ್ಗಿಂತ ಜಾಸ್ತಿ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಎಲ್ಲಾ ಬದಲಾವಣೆ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಾಗಿರುತ್ತೆ. ಸೊ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ಯಾವುದು ವಿತ್ ರೆಸ್ಪೆಕ್ಟ್ ಟು ಫಿಶ್ ಪ್ರೊಡಕ್ಷನ್ ಅಂತ ನಾವಿಲ್ಲಿ ನೋಡೋದಾದ್ರೆ 2015-16 ಅಲ್ಲಿ 2015-16ರಲ್ಲಿ ಬ್ಲೂ ರೆವಲ್ಯೂಷನ್ ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾರೆ. ಅಂದ್ರೆ ನೀಲಿ ಕ್ರಾಂತಿ ಒಂದು ಯೋಜನೆಯನ್ನ ಲಾಂಚ್ ಮಾಡಲಾಗುತ್ತೆ. 2017-18ರಲ್ಲಿ ನ್ಯಾಷನಲ್ ಮೆರೈನ್ ಫಿಶರಿ ಪಾಲಿಸಿಯನ್ನ ಲಾಂಚ್ ಮಾಡಲಾಗಿರುತ್ತೆ. ಅಂದ್ರೆ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಒಂದು ರಾಷ್ಟ್ರೀಯ ಸಾಗರ ಮೀನುಗಾರಿಕೆ ನೀತಿಯನ್ನ ಕೂಡ ಲಾಂಚ್ ಮಾಡಲಾಗಿರುತ್ತೆ. 2018-19ರಲ್ಲಿ ಫಿಶರೀಸ್ ಅಂಡ್ ಆಕ್ವಾಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅನ್ನ ಲಾಂಚ್ ಮಾಡಲಾಗಿರುತ್ತೆ. ಅಂದ್ರೆ ಈ ಫಿಶರಿ ಅಥವಾ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಮೂಲ ಸೌಕರ್ಯಗಳನ್ನ ಹೆಚ್ಚು ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ನಿಧಿಯನ್ನ FIDF ಅನ್ನ 2018-19ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಅದೇ 2018-19ರಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿ ಎಕ್ಸ್ಟೆಂಡೆಡ್ ಟು ಫಿಶ್ ಫಾರ್ಮರ್ಸ್, ಅಂದ್ರೆ ಈ ಒಂದು
ಇದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನಿದೆ, ಸೊ ಇದು ಕೋರ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಮಾತ್ರ ಕೊಡ್ತಾ ಇದ್ರು. ಸೊ ಅದಾದ್ಮೇಲೆ 2018-19 ಸಾಲಿನಲ್ಲಿ ಮೀನುಗಾರಿಕೆಗೂ ಕೂಡ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿಯನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಸೇಮ್ 2018-19ರಲ್ಲಿ ಎಕ್ಸ್ಕ್ಲೂಸಿವ್ ಡಿಪಾರ್ಟ್ಮೆಂಟ್ ಫಾರ್ ಫಿಶರೀಸ್ ಕ್ರಿಯೇಟೆಡ್, ಅಂದ್ರೆ ಈ ಒಂದು ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದ ಇಲಾಖೆಯನ್ನ ಕೂಡ ಪ್ರಾರಂಭ ಮಾಡಲಾಗುತ್ತೆ. 2019-20ಯಲ್ಲಿ ಸಪರೇಟ್ ಮಿನಿಸ್ಟ್ರಿ ಫಾರ್ ಫಿಶರೀಸ್, ಆನಿಮಲ್ ಹಸ್ಬೆಂಡ್ರಿ ಮತ್ತೆ ಡೈರಿಯಿಂಗ್ ಕ್ರಿಯೇಟೆಡ್, ಅಂದ್ರೆ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ. ಅದಾದ್ಮೇಲೆ ಆನಿಮಲ್ ಹಸ್ಬೆಂಡ್ರಿ ಅಂದ್ರೆ ಪಶು ಸಂಗೋಪನೆ ಮತ್ತೆ ಡೈರಿಯಿಂಗ್ ಅಂದ್ರೆ ಈ ಒಂದು ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಇನ್ನೊಂದು ವಿಶೇಷವಾದ ಸಚಿವಾಲಯವನ್ನ ನಿರ್ಮಾಣ ಮಾಡಲಾಗುತ್ತೆ. ಸೊ 2020-21ರಲ್ಲಿ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಎಲ್ಲಾ ಯೋಜನೆಗಳ ಕ್ಯುಮ್ಯುಲೇಟಿವ್ ರಿಸಲ್ಟ್ಸ್ ಇಂದ ನಮ್ಮ ಭಾರತ ದೇಶ ಈಗ ಮೀನುಗಾರಿಕೆಯಲ್ಲಿ ಜಾಗತಿಕವಾಗಿ 2ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸೊ ಕ್ರೆಶೆನಿನ್ ಕೋವ್ ಜ್ವಾಲಾಮುಖಿ ಎಲ್ಲಿದೆ? ಸೊ ವೇರ್ ಇಸ್ ದಿ ಕ್ರೆಶೆನಿನ್ ಕೋವ್ ವಾಲ್ಕನೋ ಲೊಕೇಟೆಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರೆಶೆನಿನ್ ಕೋವ್ ಅಂತಕ್ಕಂಥದ್ದು ಸೊ ರಷ್ಯಾದಲ್ಲಿರ್ತಕ್ಕಂಥ ಒಂದು ವಾಲ್ಕನೋ ಆಗಿರುತ್ತೆ. ಸೊ ಈ ವಾಲ್ಕನೋ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಇದು 600 ಇಯರ್ಸ್ ಆದ್ಮೇಲೆ 600 ವರ್ಷಗಳ ನಂತರ ಈಗ ಸ್ಫೋಟಗೊಂಡಿರುತ್ತೆ. ಸೊ ಆ ಒಂದು ಸ್ಫೋಟಗೊಂಡಿರ್ತಕ್ಕಂಥ ವಾಲ್ಕನೋ ಏನಿದೆ, ಇದರ ಟೈಪ್ಸ್ ಏನು ಮತ್ತೆ ಯಾಕೆ ಇದು ಸ್ಫೋಟಗೊಂಡಿತ್ತು, ಇವೆಲ್ಲವನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ನಕ್ಷೆಯಲ್ಲಿ ನಾವು ರಷ್ಯಾವನ್ನ ನೋಡಬಹುದಾಗಿರುತ್ತೆ. ಸೊ ರಷ್ಯಾದ ಈ ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಕಮ್ಚಟ್ಕಾ ಪೆನಿನ್ಸುಲಾ ಅಂತ ಕರಿತೇವೆ. ಇದ್ರ ಬಗ್ಗೆ ನಾನು 2 ಡೇಸ್ ಹಿಂದೆ ಅಲ್ಲಿ ಆಗಿರ್ತಕ್ಕಂಥ ಸುನಾಮಿ ಮತ್ತೆ ಅರ್ಥ್ಕ್ವೇಕ್ ನ ಸಂದರ್ಭದಲ್ಲಿ ಕಮ್ಚಟ್ಕಾ ಪೆನಿನ್ಸುಲಾಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡಿದ್ದೆ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ವಾಲ್ಕನೋ ಏನಿದೆ, ಸೊ ಇದು ಕಮ್ಚಟ್ಕಾ ಪೆನಿನ್ಸುಲಾಗೆ ಸಂಬಂಧಪಟ್ಟಿರ್ತಕ್ಕಂಥ ವಾಲ್ಕನೋ ಆಗಿರುತ್ತೆ. ಈ ಕಮ್ಚಟ್ಕಾ ಪೆನಿನ್ಸುಲಾ ಅಂತಕ್ಕಂಥದ್ದು ರಷ್ಯಾದ ಫಾರ್ ಈಸ್ಟ್ ಅಂದ್ರೆ ರಷ್ಯಾಗೆ ಅತ್ಯಂತ ಪೂರ್ವದಲ್ಲಿರ್ತಕ್ಕಂಥ ಒಂದು ಪೆನಿನ್ಸುಲಾ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಎಂಟೈರ್ ಮ್ಯಾಪ್ ಅನ್ನ ನಾವಿಲ್ಲಿ ಕನ್ಸಿಡರ್ ಮಾಡೋದಾದ್ರೆ ಸೊ ಈ ಭಾಗದಲ್ಲಿ ಈ ಭಾಗದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ವಾಲ್ಕನೋನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಆಕ್ಚುಲಿ ಪೆಸಿಫಿಕ್ ಪ್ಲೇಟ್ ಬರುತ್ತೆ. ಸೊ ಈ ಕಡೆ ಆಕ್ಚುಲಿ ನಾವು ನಾರ್ತ್ ಅಮೆರಿಕನ್ ಪ್ಲೇಟ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಯಾವಾಗ 2 ಗಡಿ ಭಾಗಗಳು ಅಥವಾ 2 ಭೂಫಲಕಗಳು ಸಂಧಿಸುತ್ತೆ, ಸೊ ಅದನ್ನ ನಾವು ರಿಂಗ್ ಆಫ್ ಫೈರ್ ಅಂತ ಹೇಳ್ತೇವೆ. ಸೊ ಆಕ್ಚುಲಿ ಈ ಒಂದು ಭಾಗವನ್ನ ನಾವು ಬೆಂಕಿಯ ಹುಂಡೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಭಾಗದಲ್ಲಿ ಈ ಸ್ಮಾಲ್ ಸ್ಪೈಕ್ಸ್ ಅನ್ನ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇವೆಲ್ಲ ವೆರಿ ಪ್ರೋನ್ ಟು ವಾಲ್ಕ್ಯಾನಿಕ್ ಎರಪ್ಷನ್ ಅಥವಾ ಅರ್ಥ್ಕ್ವೇಕ್ ಆಗಿರ್ಬೋದು. ಇವೆಲ್ಲ ಕೂಡ ತುಂಬಾ ಸಾಮಾನ್ಯವಾಗಿ ಸಂಭವಿಸ್ತಾ ಇದ್ವು. ಬಟ್ ಈ ಒಂದು ವಾಲ್ಕನೋ ಅಂತಕ್ಕಂಥದ್ದು ಆಲ್ಮೋಸ್ಟ್ 600 ಇಯರ್ಸ್ ಇಂದ ಅದು ಡಾರ್ಮೆಂಟ್ ಆಗಿದ್ದು ಇದು ಏಕಾಏಕಿಯಾಗಿ ಅದು ಸಕ್ರಿಯಗೊಂಡಿರ್ತಕ್ಕಂಥದ್ದು ಈಗ ಸುದ್ದಿಯಲ್ಲಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ರೆಶೆನಿನ್ ಕೋವ್ ವಾಲ್ಕನೋ ಅಂತ ಹೇಳ್ತೇವೆ. ಸೊ ಇದು ರಷ್ಯಾದ ಕಮ್ಚಟ್ಕಾ ಪೆನಿನ್ಸುಲಾದಲ್ಲಿ ಬರುತ್ತೆ. ಸೊ ರಷ್ಯಾದ ಕಮ್ಚಟ್ಕಾ ಪೆನಿನ್ಸುಲಾ, ಸೊ ಇದನ್ನ ನಾವು ಕಮ್ಚಟ್ಕಾ ಪೆನಿನ್ಸುಲಾ ಅಂತ ಕರಿತೇವೆ. ಸೊ ಇದರ ಒಳಗಡೆ ಬರ್ತಕ್ಕಂಥ ಒಂದು ಜ್ವಾಲಾಮುಖಿ ಏನಿರುತ್ತೆ, ಸೊ ಇದು ಫಸ್ಟ್ ಎರಪ್ಷನ್ ಓವರ್ 6 ಸೆಂಚುರೀಸ್ ಅಂದ್ರೆ 600 ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಇದು ಎರಪ್ಷನ್ ಆಗಿ ಇದು 6 ಕಿಲೋಮೀಟರ್ ಅಂದ್ರೆ ಆಕಾಶದಲ್ಲಿ 6 ಕಿಲೋಮೀಟರ್ ವರೆಗೂ ಇದು ಸ್ಫೋಟಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಬಹುದು 6 ಕಿಲೋಮೀಟರ್ಸ್ ಅಂದ್ರೆ ಸೊ ಎಷ್ಟು ಎತ್ತರವಾಗಿರುತ್ತೆ. ಇದರ ವಿಡಿಯೋನ ಕೂಡ ನಾನು ಕಮೆಂಟ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಇಫ್ ಯು ವಾಂಟ್ ಟು ವಾಚ್ ಇಟ್ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದ ವಿಡಿಯೋ. ಸೊ ಇಲ್ಲಿ ವಾಲ್ಕನೋ ಟೈಪ್ ಅಂದ್ರೆ ಈ ಒಂದು ಜ್ವಾಲಾಮುಖಿ ಯಾವ ಪ್ರಕಾರಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಸೊ ಇದರಲ್ಲಿ ಸ್ಟ್ರಾಟೋ ವಾಲ್ಕನಸ್ ಅಂದ್ರೆ 2 ಸ್ಟ್ರಾಟೋ ವಾಲ್ಕನೋಸ್ ಓವರ್ಲ್ಯಾಪ್ ಆಗಿರುತ್ತೆ. ಅಂದ್ರೆ ಒಂದಕ್ಕೊಂದು ಓವರ್ಲ್ಯಾಪ್ ಆಗಿರ್ತಕ್ಕಂಥ ಅಥವಾ ಅತಿಕ್ರಮಣಗೊಂಡಿರ್ತಕ್ಕಂಥ 2 ಸ್ಟ್ರಾಟೋ ವಾಲ್ಕನೋಗಳನ್ನ ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಹೈಟ್ ಅಥವಾ ಎತ್ತರ ಎಷ್ಟಿರುತ್ತೆ ಅಂದ್ರೆ 1856 ಮೀಟರ್ ಅಂದ್ರೆ ವಾಲ್ಕನೋ ವಿಲ್ ಬಿ ಲೈಕ್ ದಿಸ್ ರಫ್ಲಿ. ಸೊ ಇದರ ಹೈಟ್ ಎಷ್ಟಿರುತ್ತೆ ಅಂದ್ರೆ 6089 ಅಡಿಗಳಷ್ಟು ಎತ್ತರವನ್ನ ಹೊಂದಿರತಕ್ಕಂಥ ವಾಲ್ಕನೋ ಆಗಿರುತ್ತೆ. ಸೊ ಇದನ್ನೇ ನಾವು ಸ್ಟ್ರಾಟೋ ವಾಲ್ಕನೋ ಅಂತ ಕರಿತೇವೆ. ಈ ತರ ಅದರ ಎಡ್ಜಸ್ ಏನಿರುತ್ತೆ ತುಂಬಾ ಸ್ಟೀಪ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಇರ್ತಕ್ಕಂಥ ವಾಲ್ಕನೋ, ಯಾಕಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಲ್ಕನೋ ಬರುತ್ತೆ. ಸೊ ಈ ತರ ಸ್ಟ್ರಾಟೋ ವಾಲ್ಕನೋ ಅಂತಕ್ಕಂಥದ್ದು ಈ ತರ ಸ್ಟೀಪ್ ಆಗಿರುತ್ತೆ, ಕಡಿದ ಆಗಿರ್ತಕ್ಕಂಥ ಒಂದು ವಾಲ್ಕನೋ ಆಗಿರುತ್ತೆ. ಅಂಡ್ ಇದು ಕೋನಿಕಲ್ ಶೇಪ್ ಅಲ್ಲಿ ಇರುತ್ತೆ, ಅಂದ್ರೆ ರಫ್ಲಿ ಅರೌಂಡ್ ಟ್ರಯಾಂಗಲ್ ಶೇಪ್ ಅಲ್ಲಿ ಇರ್ತಕ್ಕಂಥ ವಾಲ್ಕನೋವನ್ನ ನಾವು ಸ್ಟ್ರಾಟೋ ವಾಲ್ಕನೋ ಅಂತ ಹೇಳ್ತೇವೆ. ಈ ರೀತಿಯ 2 ವಾಲ್ಕನೋಗಳು ಓವರ್ಲ್ಯಾಪ್ ಆಗುವ ಮುಖಾಂತರ ಸೊ ಈ ಒಂದು ಜ್ವಾಲಾಮುಖಿ ಸೃಷ್ಟಿಗೊಂಡಿರುತ್ತೆ. ಸೊ ಇದು
ಲಾಸ್ಟ್ ಎರಪ್ಷನ್ ಆಗಿರ್ತಕ್ಕಂಥದ್ದು 1423 ಮತ್ತೆ 1503 ಅಲ್ಲಿ, ಅಂದ್ರೆ ಕೊನೆಯ ಬಾರಿಗೆ ಇದು ಸ್ಫೋಟಗೊಂಡಿರ್ತಕ್ಕಂಥದ್ದು 1423 ಮತ್ತು 1503 ನಡುವೆ ಇದು ಕೊನೆಯ ಬಾರಿಗೆ ಸ್ಫೋಟಗೊಂಡಿರ್ತಕ್ಕಂಥ ಒಂದು ಜ್ವಾಲಾಮುಖಿ ಆಗಿರುತ್ತೆ. ನಾವು ವಾಟ್ ಈಸ್ ದಿ ಟ್ರಿಗರ್? ಇಷ್ಟು ವರ್ಷಗಳು ಇದು ಸೂಕ್ತವಾಗಿದ್ದು ಸಡನ್ ಆಗಿ ಸ್ಫೋಟಗೊಳ್ಳಿಕ್ಕೆ ಕಾರಣ ಏನು ಅಂದ್ರೆ ಜಸ್ಟ್ ಡೇಸ್ ಆಫ್ಟರ್ ಅ ಮ್ಯಾಸಿವ್ 8.8 ಮ್ಯಾಗ್ನಿಟ್ಯೂಡ್ ಅರ್ಥ್ಕ್ವೇಕ್ ಸ್ಟ್ರಕ್ ಕಮ್ಚಟ್ಕಾ. ಸೊ ಇದನ್ನೇ ನಾನು ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿದ್ದು. ಕೆಲವೇ ದಿನಗಳ ಹಿಂದೆ ಈ ಒಂದು ಕಮ್ಚಟ್ಕಾ ಪೆನಿನ್ಸುಲಾದಲ್ಲಿ 8.8 ತೀವ್ರತೆಯನ್ನ ಹೊಂದಿರತಕ್ಕಂತ ಒಂದು ಭೂಕಂಪ ಸಂಭವಿಸಿರ್ತಕ್ಕಂಥ ಒಂದು ಪ್ರದೇಶವಾಗಿತ್ತು. ಅದರ ಜೊತೆಗೆ 7.0 ಮ್ಯಾಗ್ನಿಟ್ಯೂಡ್ ಕ್ವಾಕ್ ಇನ್ ದಿ ಕುರಿಲ್ ಐಲ್ಯಾಂಡ್. ಸೊ ಅಲ್ಲೇ ಬರ್ತಕ್ಕಂಥ ಈ ಒಂದು ಕುರಿಲ್ ದ್ವೀಪಗಳು ಅಂತ ನಾವೇನ್ ಹೇಳ್ತೇವೆ. ಸೊ ಇಲ್ಲಿ 7.0 ತೀವ್ರತೆಯ ಒಂದು ಭೂಕಂಪ ಏನ್ ಸಂಭವಿಸಿರುತ್ತೆ. ಈ ಎರಡು ಘಟನೆಗಳು ಈ ಜ್ವಾಲಾಮುಖಿ ಅಂತಕ್ಕಂಥದ್ದು ಸಕ್ರಿಯವಾಗಲಿಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಘಟನೆಗಳು ಅಂತ ನಾವು ಪ್ರಿಡಿಕ್ಟ್ ಮಾಡಬಹುದಾಗಿರುತ್ತೆ. ಸೊ ಎಕ್ಸ್ಪರ್ಟ್ಸ್ ಗಳ ಪ್ರಕಾರ ಈ ಸಿಸ್ಮಿಕ್ ಆಕ್ಟಿವಿಟಿ ಮೇ ಹ್ಯಾವ್ ಟ್ರಿಗರ್ಡ್ ದಿ ವಾಲ್ಕ್ಯಾನಿಕ್ ಅವೇಕನಿಂಗ್, ಅಂದ್ರೆ ಭೂಕಂಪ ಅಲೆಗಳನ್ನ ನಾವು ಸಿಸ್ಮಿಕ್ ವೇವ್ಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಅಲೆಗಳ ಕಾರಣದಿಂದ ಇಲ್ಲಿ ಜ್ವಾಲಾಮುಖಿ ಸಕ್ರಿಯಗೊಂಡಿರಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಇಟ್ ಈಸ್ ಆಫನ್ ಸೀನ್ ಆಸ್ ದಿ ಟೆಕ್ಟಾನಿಕಲಿ ಆಕ್ಟಿವ್ ಝೋನ್ ಲೈಕ್ ಪೆಸಿಫಿಕ್ ರಿಂಗ್ ಆಫ್ ಫೈರ್. ಅಂದ್ರೆ ನಿಮಗೆ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಬಗ್ಗೆ ಗೊತ್ತಿರ್ತೀರಾ. ಸೊ ಆ ಒಂದು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಆ ಒಂದು ಪ್ರಾಂತ್ಯದಲ್ಲಿ ಇರುವ ಕಾರಣದಿಂದ ಸೊ ಇದು ಸ್ಫೋಟಗೊಳ್ಳಿಕ್ಕೆ ಕಾರಣವಾಗಿರ್ಬೋದು ಅಂತಕ್ಕಂಥ ಮಾಹಿತಿಯನ್ನ ಈಗ ವಿಜ್ಞಾನಿಗಳು ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಕ್ರಶೋವಿನಿನ್ ಕೋವ್ ವಾಲ್ಕೆನೋ, ಸೊ ಈ ಟರ್ಮ್ಸ್ ಅಂತಕ್ಕಂಥದ್ದು ರಷ್ಯನ್ ಇರುತ್ತೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪ್ರೊನೌನ್ಸ್ ಆಕ್ಚುಲಿ. ಸೊ ಇದನ್ನ ಕ್ರೆಶೇನಿನಿನ್ ಕೋವ್ ಜ್ವಾಲಾಮುಖಿ ಅಂತ ಹೇಳ್ತೇವೆ. ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಮತ್ತೆ ಇದರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಇದು ಇರ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ಕ್ರೊನೋಟ್ಸ್ಕೈ ನೇಚರ್ ರಿಸರ್ವ್ ಅಂತ ಹೇಳ್ತೇವೆ. ಅಂದ್ರೆ ಅದಿರ್ತಕ್ಕಂಥ ಒಂದು ಭಾಗವನ್ನ ನಾವು ವಿ ಕಾಲ್ ಇಟ್ ಆಸ್ ಉತ್ತರಕ್ಕೆ ಅದು ಕ್ರೊನೋಟ್ಸ್ಕಿ ಅಂತಕ್ಕಂಥ ಒಂದು ಪ್ರಕೃತಿ ಮೀಸಲು ಪ್ರದೇಶ ಇದೆ. ಸೊ ಕ್ರೊನೋಟ್ಸ್ಕಿ ನೇಚರ್ ರಿಸರ್ವ್ ಅಂತ ಇರುತ್ತೆ. ಸೊ ಇಟ್ ಈಸ್ 200 ಕಿಲೋಮೀಟರ್ಸ್ ನಾರ್ತ್ ಆಫ್ ಪೆಟ್ರೋಪಬಲ್ಸ್ಕೋ ಕಮ್ಚೆಟ್ಸ್ಕೈ. ಸೊ ಪೆಟ್ರೋಪಬಲ್ಸ್ಕೈ ಕೆಮ್ಚೆಟ್ಸ್ಕೋಗೆ 200 ಕಿಲೋಮೀಟರ್ ಉತ್ತರದಲ್ಲಿರ್ತಕ್ಕಂಥ ಕ್ರೆನೋಟ್ಸ್ಕಿ ನ್ಯಾಚುರಲ್ ರಿಸರ್ವ್ ನ ಬಳಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ವಾಲ್ಕೆನೋ ಆಗಿರುತ್ತೆ. ಸೊ ಇದಕ್ಕೆ ಯಾಕೆ ಈ ತರ ಹೆಸರಿಟ್ಟಿರ್ತಾರೆ ಅಂದ್ರೆ 18ನೇ ಶತಮಾನದ ಒಬ್ಬ ಎಕ್ಸ್ಪ್ಲೋರರ್ ಇರ್ತಾರೆ, ರಷ್ಯನ್ ಸಂಶೋಧಕ ಇರ್ತಾರೆ. ಆ ಒಂದು ಹೆಸರನ್ನ ಈ ಒಂದು ಜ್ವಾಲಾಮುಖಿಗೆ ಇಟ್ಟಿರ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ಕ್ಲೋಸ್ ಸಿಂಡ್ರೋಮ್, ಸೊ ಇದನ್ನ ನಾವು ಕ್ಲೋ ಕಾಯಿಲೆ ಅಂತ ಕೂಡ ಕರೀತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಜಾಗೃತಿಯನ್ನ ನೀಡಲಿಕ್ಕೆ ನಾವು ಪ್ರತಿ ವರ್ಷ ಆಗಸ್ಟ್ 3ನೇ ತಾರೀಕು ಕ್ಲೋಸ್ ಸಿಂಡ್ರೋಮ್ ಅವೇರ್ನೆಸ್ ಡೇ ಅನ್ನ ನಾವು ಅಬ್ಸರ್ವ್ ಮಾಡ್ತೇವೆ. ಕ್ಲೋಸ್ ಸಿಂಡ್ರೋಮ್ ಅಂತಕ್ಕಂಥದ್ದು ಒಂದು ಕಾಂಜನೈಟಲ್ ಕಂಡೀಷನ್ ಆಗಿರುತ್ತೆ. ಕಾಂಜನೈಟಲ್ ಅಂದ್ರೆ ಜನ್ಮಧಾತು ಅಂತ ಹೇಳ್ತೇವೆ. ಅಂದ್ರೆ ಹುಟ್ಟಿನಿಂದಲೇ ಬರ್ತಕ್ಕಂಥ ಒಂದು ಕಾಯಿಲೆಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಕ್ಲೋಸ್ ಸಿಂಡ್ರೋಮ್ ಅಂತಕ್ಕಂಥದ್ದು ಅತ್ಯಂತ ಅಪರೂಪವಾದ ಕಾಯಿಲೆ ಆಗಿರುತ್ತೆ. ಏನಕ್ಕೆ ಅಂದ್ರೆ ಗ್ಲೋಬಲಿ ಅಥವಾ ಜಾಗತಿಕವಾಗಿ ಕೇವಲ 200 ಜನಕ್ಕೆ ಮಾತ್ರ ಈ ಒಂದು ಕಾಯಿಲೆ ಬಂದಿರುತ್ತೆ. ಸೊ ಅದರಿಂದ ಇದೊಂದು ರೇರೆಸ್ಟ್ ಡಿಸಾರ್ಡರ್ ಅಂತ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಕಾಯಿಲೆ ಬರ್ಲಿಕ್ಕೆ ಕಾರಣ ಏನಂದ್ರೆ PIK3CA ಅಂತ ಒಂದು ಜೀನ್ ಇರುತ್ತೆ. ಅಂದ್ರೆ ನಮ್ಮ DNA ಯಲ್ಲಿ ಒಂದು ವಂಶವಾಹಿ ಇರುತ್ತೆ, ಅದನ್ನ ನಾವು PIK3CA ಅಂತ ಹೇಳ್ತೇವೆ. ಸೊ ಈ ಒಂದು PIK3CA ಅಂತಕ್ಕಂಥ ಜೀನ್ ಮ್ಯೂಟೇಷನ್ ಆಗುತ್ತೆ. ಮ್ಯೂಟೇಷನ್ ಅಂದ್ರೆ ಉತ್ಪರಿವರ್ತನೆ ಅಂತ ಹೇಳ್ತೇವೆ. ಸೊ ಅದರಲ್ಲಿರ್ತಕ್ಕಂಥ ನೈಟ್ರೋಜನ್ ಬೇಸಸ್ ಏನಿರುತ್ತೆ, ಸಾರಜನಕದ ಕ್ಷಾರೀಯಗಳು ATGC ಅಂತ ನಾವೇನ್ ಕರಿತೇವೆ. ಈ ಸಾರಜನಕದ ಕ್ಷಾರೀಯಗಳಲ್ಲಿ ನ್ಯಾಚುರಲ್ ಹೇಗಿರುತ್ತೆ ಅದನ್ನ ಹೊರತುಪಡಿಸಿ ಆ ನೈಟ್ರೋಜನ್ ಬೇಸಸ್ ಬದಲಾದಾಗ ಅದನ್ನ ಮ್ಯೂಟೇಷನ್ ಅಂತ ಕರೀತೇವೆ. ಸೊ ನಮ್ಮ DNA ಇರ್ತಕ್ಕಂಥ PIK3CA ಜೀನ್ ಇದರ ಮ್ಯೂಟೇಷನ್ ಆಗುವ ಕಾರಣದಿಂದ ಸೊ ಈ ಒಂದು ಕಾಯಿಲೆ ಬರ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಕಾಯಿಲೆಗೆ ಕ್ಲೋವ್ ಅಂತ ಏನಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಮೀನಿಂಗ್ ಇರುತ್ತೆ. ಮೊದಲನೇದು ಸಿ ಅರ್ಥ ಏನು ಅಂದ್ರೆ ಇದನ್ನ ಕಾಂಜನೈಟಲ್ ಅಂತ ಹೇಳ್ತೇವೆ. ಕಾಂಜನೈಟಲ್ ಅಂದ್ರೆ ಬೈ ಬರ್ತ್, ಅಂದ್ರೆ ಹುಟ್ಟಿದ ನಂತರ ಬರ್ತಕ್ಕಂಥ ಕಾಯಿಲೆ ಅಲ್ಲ, ಹುಟ್ಟಿನಿಂದನೇ ಬರ್ತಕ್ಕಂಥ ಕಾಯಿಲೆ ಇರೋದ್ರಿಂದ ಇದನ್ನ ನಾವು ಜನ್ಮಧಾತು ಕಾಯಿಲೆ ಅಂತ ಹೇಳ್ತೇವೆ. ಎರಡನೇದನ್ನ ಎಲ್ ಅಂತ ಹೇಳ್ತೇವೆ. ಸೊ ಲಿಂಫೋಮ್ಯಾಟಸ್ ಮಾಸಸ್ ಅಂದ್ರೆ ನಮ್ಮ ಆ ಒಂದು ಕಾಯಿಲೆಯನ್ನ ಬಂದಿರತಕ್ಕಂಥ ವ್ಯಕ್ತಿಯ ಮೇಲೆ ಬೆಳವಣಿಗೆ ಜಾಸ್ತಿ ಆಗುತ್ತೆ, ಅಥವಾ ಅವರ ದೇಹದ ಮೇಲೆ ಅಬ್ಡಮನ್ ಮೇಲೆ ಅಂದ್ರೆ ಹೊಟ್ಟೆ ಮೇಲೆ ಅಥವಾ ಅವರ ದೇಹದ ಮೇಲೆ
ಮೇಲೆ ಮಾಸ್ ಅಥವಾ ಒಂದು ಮಾಂಸ ಬೆಳೀತಕ್ಕಂಥದ್ದು ಹೆಚ್ಚಾಗುತ್ತೆ. ಅದಾದ್ಮೇಲೆ ಓ ಅಂದ್ರೆ ಓವರ್ ಗ್ರೋತ್ ಆಗುತ್ತೆ, ಅಂದ್ರೆ ಅಬ್ನಾರ್ಮಲ್ ಎನ್ಲಾರ್ಜ್ಮೆಂಟ್ ಆಫ್ ದಿ ಬಾಡಿ ಪಾರ್ಟ್ಸ್, ಅಂದ್ರೆ ಅವರ ದೇಹದ ಭಾಗಗಳು ಅಬ್ನಾರ್ಮಲ್ ಆಗಿ ಎನ್ಲಾರ್ಜ್ ಆಗ್ತಕ್ಕಂಥದ್ದು ಕೂಡ ಒಂದು ಕಂಡೀಷನ್ ಆಗಿರುತ್ತೆ, ಅದನ್ನ ಓ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಈಸ್ ವಿ ಅನ್ನ ನಾವು ವ್ಯಾಸ್ಕುಲಾರ್ ಮಾಲ್ ಫಂಕ್ಷನಿಂಗ್ ಅಂತ ಹೇಳ್ತೇವೆ. ಏನೋ ವ್ಯಾಸ್ಕುಲಾರ್ ಅಂದ್ರೆ ಇದು ನಮ್ಮ ರಕ್ತನಾಳಗಳಿಗೆ ಸಂಬಂಧಪಟ್ಟಿದ್ದು. ನಮ್ಮ ರಕ್ತನಾಳಗಳು ಮಾಲ್ ಫಂಕ್ಷನಿಂಗ್ ಆಗುತ್ತೆ. ಮಾಲ್ ಫಂಕ್ಷನಿಂಗ್ ಅಂದ್ರೆ ಅವು ಸರಿಯಾಗಿ ಕೆಲಸ ಮಾಡದೇ ಇರತಕ್ಕಂಥ ಒಂದು ಕಂಡೀಷನ್ ಆಗುತ್ತೆ, ಅದನ್ನ ನಾವು ವಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಇ ಬರುತ್ತೆ. ಸೊ ಇ ಅನ್ನ ನಾವು ಎಪಿಡರ್ಮಲ್ ನೇವಿ ಅಂತ ಹೇಳ್ತೇವೆ. ಎಪಿಡರ್ಮಲ್ ಅಂದ್ರೆ ನಮ್ಮ ಚರ್ಮಕ್ಕೆ ಸಂಬಂಧಪಟ್ಟಂತೆ, ಡರ್ಮಲ್ ಅಂದ್ರೆ ಸ್ಕಿನ್ ಆಗಿರುತ್ತೆ, ನಮ್ಮ ಚರ್ಮಕ್ಕೆ ಸಂಬಂಧಪಟ್ಟಂತೆ ಏನೋ ಕೆಲವೊಂದು ಮಾರ್ಪಾಡುಗಳಾಗುತ್ತೆ, ಗುಳ್ಳೆಗಳಾಗೋದು, ಮಚ್ಚೆಗಳಾಗ್ತಕ್ಕಂಥದ್ದು, ಈ ತರ ಎಲ್ಲ ಬದಲಾವಣೆಗಳು ಆಗುತ್ತೆ. ಸೊ ಅದಾದ್ಮೇಲೆ ಎಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಕೋಲಿಯೋಸಿಸ್ ಅಥವಾ ಸ್ಕೆಲಿಟಲ್ ಅಬ್ನಾರ್ಮ್ಯಾಲಿಟೀಸ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಮೂಳೆಗಳಲ್ಲಿ ಅಬ್ನಾರ್ಮಾಲಿಟಿ ಆಗುತ್ತೆ. ಸೊ ಅದು ಕರ್ವೇಚರ್ ಆಗೋದು, ಬಾಗುವುದು, ಅಥವಾ ನಮ್ಮ ಸ್ಕೆಲಿಟಲ್ ಮಸಲ್ಸ್ ಏನಿರುತ್ತೆ ಅಥವಾ ನಮ್ಮ ಬೆನ್ನು ಮೂಳೆ ಏನಿರುತ್ತೆ, ಸ್ಪೈನಲ್ ಕಾರ್ಡ್ ಇರ್ತಕ್ಕಂಥ ಒಂದು ಬೆನ್ನು ಮೂಳೆ ಇರುತ್ತೆ, ಸೊ ಅದೆಲ್ಲ ಸ್ಟಿಫ್ ಆಗೋದು, ಈ ಎಲ್ಲ ಬದಲಾವಣೆಗಳಾಗುತ್ತೆ. ಸೊ ಎಲ್ಲ ಕಂಡೀಷನ್ಸ್ ಅನ್ನ ಒಟ್ಟಿಗೆ ಸೇರಿಸಿ ಸೊ ಇದಕ್ಕೆ ಕ್ಲೋವ್ಸ್ ಅಂತ ನಾಮಕರಣ ಮಾಡಿರ್ತಾರೆ. ಕ್ಲೋವ್ಸ್ಗೂ ಲವಂಗಗೂ ಯಾವುದೇ ಸಂಬಂಧ ಇಲ್ಲ. ಸೊ ಕ್ಲೋವ್ಸ್ ಅಂತಕ್ಕಂಥದ್ದು ಈ ಒಂದು ಕಾಯಿಲೆ ಬರ್ತಕ್ಕಂಥ ಒಂದು ಸಿಂಪ್ಟಮ್ಸ್ ಏನಿರುತ್ತೆ, ಸೊ ಅದರ ಪ್ರತಿಯೊಂದು ಲೆಟರ್ ಅನ್ನ ತೆಗೆದುಕೊಂಡು ಇದಕ್ಕೆ ಕ್ಲೋವ್ಸ್ ಅಂತ ನಾಮಕರಣ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ಕಾಯಿಲೆ ಅಂತಕ್ಕಂಥದ್ದು ನಾಟ್ ಹೆರಿಡಿಟ್ರಿ, ಅಂದ್ರೆ ಇದು ಅನುವಂಶೀಯವಾಗಿ, ಇವಾಗ ಪೇರೆಂಟ್ಸ್ ಅಲ್ಲಿದ್ರೆ ಅದು ಮಕ್ಕಳಿಗೆ ಬರುವಂತಹ ಕಾಯಿಲೆ ಅಲ್ಲ, ಇದು ಆ ಭ್ರೂಣ ಅಂದ್ರೆ ಝೈಗೋಟ್ ಏನ್ ಫಾರ್ಮೇಶನ್ ಆಗಿ ಆ ಮಗುವಿನ ಬೆಳವಣಿಗೆ ಗರ್ಭದಲ್ಲಿ ಏನ್ ಸ್ಟಾರ್ಟ್ ಆಗುತ್ತೆ ಆ ಸಂದರ್ಭದಲ್ಲಿ ಆಗ್ತಕ್ಕಂಥ ಮ್ಯೂಟೇಷನ್ ಅಥವಾ ಉತ್ಪರಿವರ್ತನೆಯಿಂದ ಆಗ್ತಕ್ಕಂಥ ಒಂದು ಕಾಯಿಲೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಏನಕ್ಕೆ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಇದನ್ನ ಜನ್ಮಧಾತು ಕಾಯಿಲೆ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಜನ್ಮಧಾತು ಕಾಯಿಲೆಗಳು ಪೇರೆಂಟ್ಸ್ ಅಲ್ಲಿ ಇರ್ತಕ್ಕಂಥದ್ದು ಮಕ್ಕಳಿಗೆ ಬರ್ತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ. ಬಟ್ ದಿಸ್ ಡಿಸೀಸ್ ಇಸ್ ನಾಟ್ ಹೆರಿಡಿಟಿ, ವಂಶ ಪರಂಪರೆಯಾಗಿ ಬರ್ತಕ್ಕಂಥ ಕಾಯಿಲೆ ಆಗಿರೋದಿಲ್ಲ. ಸೊ ಇದು ತನ್ನ ಜೀನ್ಸ್ ಅಲ್ಲಿ ಆಗ್ತಕ್ಕಂಥ ಮ್ಯೂಟೇಷನ್ ಇಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಪ್ರಸ್ತುತವಾಗಿ ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ಚಿಕಿತ್ಸೆ ಇರೋದಿಲ್ಲ, ಬಟ್ ಮ್ಯಾನೇಜ್ ಮಾಡಬಹುದಾಗಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 929. ಸೊ ಈ ಒಂದು ಪ್ರಶ್ನೆಗೆ ಬಂದಿದ್ದೇವೆ. ಸೊ ಈ ಪ್ರಶ್ನೆಯಲ್ಲಿ ನಾವು ನಿಸಾರ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ಕೇಳಲಾಗಿರುತ್ತೆ. ಸೊ ಎರಡನೇದು ಈ ಡ್ಯುಯಲ್ ಸ್ಟೇಜ್ ಮಲೇರಿಯಾ ಲಸಿಕೆ. ಸೊ ಇದನ್ನು ಕೂಡ ನಾವು ವೆರಿ ರೀಸೆಂಟ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ICMR ಇಂದ ಅಪ್ರೂವ್ ಆಗಿರ್ತಕ್ಕಂಥ ಈ ಒಂದು ಡ್ಯುಯಲ್ ಸ್ಟೇಜ್ ಮಲೇರಿಯಾ ಲಸಿಕೆಯ ಹೆಸರೇನು ಅನ್ನೋದು ಪ್ರಶ್ನೆ ಆಗಿರುತ್ತೆ. ಈ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.